ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೋಮಿಯೋಪತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಪಿಸಿಒಡಿ ಸಮಸ್ಯೆ ಕುರಿತಾಗಿ ಜೊತೆಗೆ ಥೈರಾಯ್ಡ್ ಸಮಸ್ಯೆ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಅನುಷಾ ಅವರು. ಮೊದಲನೇದಾಗಿ ಅವರನ್ನು ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಥೈರಾಯ್ಡ್ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಈ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು, ಜೊತೆಗೆ ಈ ಥೈರಾಯ್ಡ್ ಬಂದ ಮೇಲೆ ಪಿಸಿಒಡಿ ಸಮಸ್ಯೆ ಬರುತ್ತಾ, ಪಿಸಿಒಡಿ ಬಂದ ಮೇಲೆ ಥೈರಾಯ್ಡ್ ಬರುತ್ತಾ, ಥೈರಾಯ್ಡ್ಗೂ ಮತ್ತು ಪಿಸಿಒಡಿ ಸಮಸ್ಯೆಗೂ ಏನೊಂದು ಸಂಬಂಧವಿದೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತೀವಿ. ಜೊತೆಗೆ ಇದಕ್ಕೆ ಕಾರಣಗಳು, ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಗೆ ಒಳಗಾಗಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಅಂತ ಕಾಂಪ್ಲಿಕೇಶನ್ಸ್ ಯಾವ್ದಿರುತ್ತೆ, ಇನ್ವೆಸ್ಟಿಗೇಷನ್ ಹೇಗಿರುತ್ತೆ, ನಿಮ್ಮ ಕೇಸ್ ಹಿಸ್ಟ್ರಿ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ, ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ತಿಳಿ ಹೇಳ್ತಾ ಇದ್ದೀವಿ. ಹಾಗೆ ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು. ಡಾಕ್ಟರ್ ನಮ್ಮೊಟ್ಟಿಗೆ ಇರ್ತಾರೆ. 1 ಗಂಟೆಗಳ ಕಾಲ ನೇರ ಪ್ರಸಾರ ಕಾರ್ಯಕ್ರಮ ನಡೆಯುತ್ತೆ. ಡಾಕ್ಟರ್ ಒಟ್ಟಿಗೆ ನೇರವಾಗಿ ಮಾತಾಡಬಹುದು. ನಿಮ್ಮಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಬಹುದು. ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮೊದಲನೇದಾಗಿ ಈ ಥೈರಾಯ್ಡ್ ಸಮಸ್ಯೆನ ತಗೊಳ್ಳೋಣ. ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು? ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಗುರುತಿಸಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಕಾರಣಗಳೇನು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ಈ ಥೈರಾಯ್ಡ್ ಅಂದ್ರೆ ಏನು? ಇತ್ತೀಚಿನ ದಿನದಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಯಾಕೆ? ಈಗ ಥೈರಾಯ್ಡ್ ಅಂತ ನಾವೇನ್ ಮಾತನಾಡ್ತಾ ಇದೀವಿ, ಇಲ್ಲ ಪಿಸಿಒಡಿ ಅಂತ ಏನ್ ಹೇಳ್ತಾ ಇದೀವಿ, ಈಗ ಆಲ್ರೆಡಿ ಸಾಕಷ್ಟು ಸಂಚಿಕೆಗಳಲ್ಲಿ ನಾವು ಇದ್ರ ಬಗ್ಗೆ ಮಾತನಾಡ್ತಾ ಬಂದಿದೀವಿ. ಇವೆರಡೂ ಕೂಡ ನಮಗೆ ಒಂದು ಹಾರ್ಮೋನಲ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತಂದ್ರೆ ಈಗ ನಮ್ಮ ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಇವಕ್ಕೆ ಒಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ಅಂತ ಕೂಡ ಹೇಳ್ಬಹುದು. ಅಂದ್ರೆ ನಮ್ಮ ದೇಹದ ಮೆಟಬಾಲಿಕ್ ರೇಟ್ ನ ಮೇಂಟೈನ್ ಮಾಡ್ತಾ ಇರುತ್ತೆ. ಕೆಲವೊಂದು ಹಾರ್ಮೋನ್ಗಳು ಪ್ರೋಟೀನ್ ಸಿಂಥಸಿಸ್ ನ ಮಾಡ್ತಾ ಇರುತ್ತೆ. ಕೆಲವೊಂದು ಹಾರ್ಮೋನ್ಗಳು ಕ್ಯಾಲ್ಸಿಯಂ ಮೆಟಬಾಲಿಸಮ್ ನ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬಹುದು. ಅದ್ರ ಜೊತೆಗೆ ಈಗ ಪಿಸಿಒಡಿ, ಈಗ ಪ್ರತ್ಯೇಕವಾಗಿ ನಾವು ಪಿಸಿಒಡಿ ಬಗ್ಗೆ ಮಾತನಾಡ್ತಾ ಇದೀವಿ ಅಂದ್ರೆ ಅದು ಸಂಪೂರ್ಣವಾಗಿ ನಮ್ಮ ಒಂದು ಗರ್ಭಕೋಶದಲ್ಲಿರ್ತಕ್ಕಂಥ ಅಂಡಾಶಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆರೋಗ್ಯದ ಸಮಸ್ಯೆ ಅಂತ ಹೇಳ್ಬೋದು. ಸೊ ಈ ಎರಡೂ ಸಮಸ್ಯೆಗಳನ್ನ ಈಗ ನೀವು ಹೇಳ್ತಾ ಇರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ನಾವೇನ್ ನೋಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಅಂದ್ರೆ ಈಗ 10 ವರ್ಷದ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಸಾಕಷ್ಟು ಹೆಚ್ಚಿನ ಭಾಗದಲ್ಲಿ ಈಗ ತುಂಬಾನೇ ಟೀನೇಜ್ ಮಕ್ಕಳಲ್ಲೇ ಆಗಿರ್ಬೋದು, ಇಲ್ಲ ಯಾವುದೇ ರೀಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಈಗ ಪಿಸಿಒಡಿ ಬಗ್ಗೆ ಮಾತನಾಡೋದಾದ್ರೆ ಒಂದು ರೀಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ. ಯಾವ ಮಕ್ಕಳಲ್ಲಿ ಮುಟ್ಟಾಗುವುದು ಶುರುವಾಗಿರುತ್ತೆ, ಮೆನಾರ್ಕೆ ಅಂತ ಹೇಳ್ತೀವಿ, ಆ ಒಂದು ವಯಸ್ಸಿಂದ ಅವರ ಒಂದು ಮುಟ್ಟು ನಿಲ್ಲುವ ತನಕ ಕೂಡ ಯಾವುದೇ ಏಜ್ ಗ್ರೂಪ್ ಅಲ್ಲಿ ಕಂಡು ಬರಬಹುದು. ಸೊ ಅದ್ರ ಜೊತೆಗೇನೆ ಈಗ ಥೈರಾಯ್ಡ್ ಅಂತ ನಾವೇನ್ ಮಾತನಾಡ್ತಾ ಇದೀವಿ, ಥೈರಾಯ್ಡ್ ಸಮಸ್ಯೆಗಳು ಕೂಡ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಆಗಿದ್ರು ಕೂಡ ಯಾವುದೇ ವಯಸ್ಸಿನ ಅಂತರ ಇಲ್ಲದೆ ಕೂಡ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಈಗ 5 ವರ್ಷದ ಮಕ್ಕಳಲ್ಲಿ ಕೂಡ ಥೈರಾಯ್ಡ್ ಸಮಸ್ಯೆ ಬರಬಹುದು, 60 ವರ್ಷ 70 ವರ್ಷದಲ್ಲಿ ಕೂಡ ಥೈರಾಯ್ಡ್ ಸಮಸ್ಯೆ ಬರಬಹುದು. ಅದೇ ರೀತಿ ಈಗ ಥೈರಾಯ್ಡ್ ಅಂತ ಏನ್ ಮಾತನಾಡ್ತಾ ಇದೀವಿ, ಗಂಡಸರಲ್ಲೂ ಕೂಡ ನೋಡಬಹುದು ಈ ಒಂದು ಸಮಸ್ಯೆ. ಅದೇ ರೀತಿ ಹೆಂಗಸರಲ್ಲಿ ನಾವು ಸಾಧಾರಣವಾಗಿ ಒಂದು 10-20% ಹೆಚ್ಚಿನ ಭಾಗದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಸೊ ಎಲ್ಲದರ ಜೊತೆಗೆ ನಾವು ಕಾರಣಗಳನ್ನು ಮೊದಲಿಗೆ ಮಾತನಾಡೋದಾದ್ರೆ ಖಂಡಿತವಾಗ್ಲೂ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಯಾಕಂತಂದ್ರೆ ಈಗ ನಮ್ಮ ಜೀವನ ಶೈಲಿ ಯಾವ ರೀತಿ ಇದೆ, ಯಾವ ರೀತಿ ಸ್ಟ್ರೆಸ್ಗೆ ಒಳಗಾಗ್ತಿದ್ದೀವಿ, ಟೆನ್ಷನ್ಗಳಾಗಿರಬಹುದು, ಇಲ್ಲ ಅವರ ಒಂದು ಆರೋಗ್ಯದ ಸ್ಥಿತಿ ಮುಂಚೆ ಅಂದ್ರೆ ಈಗ ಪಾಸ್ಟ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಈಗ ತುಂಬಾ ಜನ ಪೇಷಂಟ್ಸ್ ಹೇಳ್ತಾರೆ, ನಾವು ನೋಡಿದೀವಿ ಥೈರಾಯ್ಡ್ ಸಮಸ್ಯೆ ಶುರುವಾಗಿ 6 ತಿಂಗಳಾಯ್ತು ಅಂತ ಹೇಳ್ತಾರೆ. ಆದ್ರೆ ಈಗ ನಾವು ಹಿಸ್ಟ್ರಿನ ತೆಗೆದುಕೊಂಡಾಗ 2 ವರ್ಷದಿಂದ ಆಗಿರ್ಬೋದು, ಇಲ್ಲ 5 ವರ್ಷ 10 ವರ್ಷದಿಂದ ಆಗಿರ್ಬೋದು, ಮೇಜರ್ ಹೆಲ್ತ್ ಇಶ್ಯೂಸ್ ಏನಾದ್ರೂ ಆಗಿತ್ತು, ಅವುಗಳಿಗೆ ಚಿಕಿತ್ಸೆನ ಮಾಡ್ಕೊಳ್ತಾ ಬಂದಿದ್ವಿ, ತುಂಬಾನೇ ಪ್ರೊಲಾಂಗ್ ಡ್ಯೂರೇಷನ್ ಡ್ರಗ್ಸ್ ನ ಯೂಸ್ ಮಾಡ್ತಾ ಬಂದಿದ್ವಿ ಅಂತ ಹೇಳಿದಾಗೂ ಕೂಡ ಈ ಒಂದು ಆರೋಗ್ಯದ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಇನ್ನು ಕೆಲವು ಸಲ ನೋಡ್ತೀವಿ ಕೆಲವೊಬ್ಬರ ದೇಹದಲ್ಲಿ ಏನಾಗುತ್ತೆ, ಡ್ರಗ್ ರಿಯಾಕ್ಷನ್ಸ್ ಆಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಕೂಡ ಕೆಲವೊಂದು ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ಪ್ರತ್ಯೇಕವಾಗಿ ಒಂದೊಂದು ಆರೋಗ್ಯದ ಸಮಸ್ಯೆನ ನಾವು ತೆಗೆದುಕೊಂಡಾಗ ಅದಕ್ಕೆ ತನ್ನದೇ ಆದಂತ ರೀತಿಯಲ್ಲಿ ಕಾರಣಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಕಾಯಿಲೆಯ ಕಾರಣಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ಒಂದು ಮನುಷ್ಯನಲ್ಲಿ ಅಂದ್ರೆ ಈ ಒಂದು ಆರೋಗ್ಯದ ಸಮಸ್ಯೆ ಯಾರಲ್ಲಿ ಉಂಟಾಗಿರುತ್ತೆ ಅವರಲ್ಲಿ ಯಾವ ಒಂದು ಕಾರಣಕ್ಕೆ ಇದು ಉಂಟು ಮಾಡ್ತಾ ಇದೆ, ಇಲ್ಲ ಯಾವ ರೀತಿ ಶುರು ಆಗ್ತಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು.
ಎಸ್ ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕುರಿತಾಗಿ ಮಾಹಿತಿಯನ್ನ ನೀಡುತ್ತಾ ಇದ್ದೀವಿ. ಜೊತೆಯಾಗಿ ಈ ಪಿಸಿಒಡಿ ಸಮಸ್ಯೆ ಕುರಿತಾಗಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡುತ್ತಾ ಇದ್ದೀವಿ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು. ಡಾಕ್ಟರ್ ನಮ್ಮೊಟ್ಟಿಗೆ ಇರ್ತಾರೆ. 1 ಗಂಟೆಗಳ ಕಾಲ ನೇರ ಪ್ರಸಾರ ಕಾರ್ಯಕ್ರಮ ನಡೆಯುತ್ತೆ. ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಮಾರ್ಗಗಳನ್ನು ನೀವು ಪಡ್ಕೊಳ್ಬಹುದು. ಇನ್ನು ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಇದ್ರೆ ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ನೇರವಾಗಿ ನೀವು ಭೇಟಿ ಕೊಡಬಹುದು. ಆಲ್ ಓವರ್ ಕರ್ನಾಟಕದಲ್ಲಿ ಇದೆ. ಕರ್ನಾಟಕದಲ್ಲಿ ಹಲವಾರು ಬ್ರಾಂಚಸ್ ಇದೆ. ಜೊತೆಗೆ ಮಹಾರಾಷ್ಟ್ರದ ಆಸುಪಾಸಿನಲ್ಲಿರೋರ್ಗೂ ಕೂಡ ಹಲವಾರು ಬ್ರಾಂಚಸ್ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಇನ್ನು ನಾವು ಥೈರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು, ಕಾರಣಗಳನ್ನ ತಿಳ್ಕೊಂಡ್ವಿ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕರೆಗಳು ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಕವಿತಾ ಅಂತ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರು ವಿಜಯನಗರ. ಓಕೆ ಅಮ್ಮ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಏನಿದೆ ಕೇಳಿ. ಹಲೋ ಹಲೋ ಡಾಕ್ಟರ್. ನಮಸ್ತೆ, ಹೇಳಿ ಕವಿತಾ ಅವರೇ. ಮೇಡಮ್, ನಮ್ಗೆ 2 ಇಯರ್ ಆಯ್ತು ಮ್ಯಾರಿಡ್ ಆಗಿ. ಓಕೆ. ಒಂದ್ಸಲ ಅವಾರ್ಷನ್ ಆಗಿತ್ತು. ಓಕೆ. ಈಗ ಮತ್ತೆ ಕನ್ಸೀವ್ ಆಗಿದೀವಿ. 3 ಮಂತ್ಸ್ ಸ್ಕ್ಯಾನಿಂಗ್ ಮಾಡಿಸಿದಾಗ ನೆಕ್ ಅಲ್ಲಿ ಗುಳ್ಳೆ ಇದೆ, ನೀರ್ ಗುಳ್ಳೆ ಅಂತ ಹೇಳಿದ್ರು. ಕ್ಯಾರೋಟೈಪಿಂಗ್ ಮಾಡಿಸಿ ಅಂತ ಹೇಳಿದ್ರು. ಅದು ಮಾಡಿಸಿದ್ರು ಕ್ಯಾರೋಟೈಪಿಂಗ್. ಅದು ಬೇಬಿ ಮಾಡಿದ ಬದಲು ನನಗ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಆಲ್ರೆಡಿ ನಂಗೆ 6 ಮಂತ್ ನಡೀತಾ ಇದೆ. ಅದೇ ಸ್ಕ್ಯಾನಿಂಗ್ ಅಲ್ಲೆಲ್ಲ ಮಾಮೂಲಿ ಏನು ಇಲ್ಲ, ಮಗು ಬೆಳವಣಿಗೆ ಎಲ್ಲ ಚೆನ್ನಾಗಿದೆ ಮೇಡಮ್. ಇವಾಗ ಏನ್ ಅದು ಮಾಡಿಸ್ಬೇಕಾ, ಡಾಕ್ಟರ್ ಮಾಡಿಸಿ ಅಂತ ಅವ್ರು ಹೇಳ್ತಿದ್ದಾರೆ. ಇವಾಗ ಮಾಡಿಸಿದ್ರು ಇವಾಗ ಅದು ರಿಪೋರ್ಟ್ ಬರಕ್ಕೆ 1.5 ಮಂತ್ ಆಗುತ್ತಂತೆ. ಅಷ್ಟೊತ್ತ ನಮ್ಗೆ 8 ವೀಕ್ ಬಿದ್ದಿರುತ್ತೆ. ಅದು ಮಾಡಿಸ್ಲೇಬೇಕಾ ಮೇಡಮ್? ಡೆಫಿನೆಟ್ ಆಗಿ ಇರೋದಿಲ್ಲ ಕವಿತಾ ಅವ್ರೆ. ಈಗ ನೋಡಿ, ಪ್ರೆಗ್ನೆನ್ಸಿ ಅಂತ ಹೇಳಿದಾಗ ಪ್ರತಿಯೊಬ್ಬ ಹೆಂಗಸರಲ್ಲಿ ಕೂಡ ತನ್ನದೇ ಆದಂತ ರೀತಿಯಲ್ಲಿ ಇರುತ್ತೆ. ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಏನಿರುತ್ತೆ, ಈಗ ಯಾವುದೇ ಒಂದು ಜೀನ್ಸ್ಗೆ ಸಂಬಂಧಪಟ್ಟಿರೋ ರಕ್ತ ಪರೀಕ್ಷೆಗಳಾಗಿರ್ಬಹುದು, ಇಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಗಳಾಗಿರ್ಬಹುದು, ಫಸ್ಟ್ 3 ಮಂತ್ಸ್ ಅಲ್ಲಿ ಸಾಕಷ್ಟು ರಿಪೋರ್ಟ್ಸ್ ಈಗ ಮ್ಯಾಂಡೇಟರಿ ಆಗಿದೆ. ಅಂದ್ರೆ ಮಾಡಿಸ್ಲೇಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಸ್ಥಿತಿಗಳು. ಸೊ ಆಗ ಅಕಸ್ಮಾತ್ ಆಗಿ ಮಿಸ್ ಆಗಿ ನಿಮ್ಗೆ ಮಾಡ್ಕೊಂಡಿದ್ದೀರಾ, ಒಂದು ಮಗುವ ಬೆಳವಣಿಗೆ ಸಲುವಾಗಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇದ್ರ ಸಲುವಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಿಮ್ಮ ಒಂದು 2nd ಟ್ರೈಮಿಸ್ಟರ್ ಅಂತ ಹೇಳ್ತೀವಿ, ಅಂದ್ರೆ 6ನೇ ತಿಂಗಳಲ್ಲಿ ನಡೀತಾ ಇರೋದ್ರಿಂದ ಈಗ ಆ ಟೆಸ್ಟ್ ನ ಮಾಡ್ಕೊಂಡ್ರೆ ಮತ್ತೆ ಬರೋದ್ರಷ್ಟೊತ್ತಿಗೆ 8-8.5 ತಿಂಗಳು ಮುಗ್ದಿರೋದ್ರಿಂದ ಆಗ ಏನಾದ್ರೂ ಇಶ್ಯೂಸ್ ಇತ್ತು ಅಂತಂದ್ರೂ ಕೂಡ ಅಬಾರ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಆದ್ರೆ ಈಗ 6 ಮಂತ್ಸ್ ಇಂದ ನಿಮ್ಮ ಜನರಲ್ ಹೆಲ್ತ್ ಎಲ್ಲ ತುಂಬಾನೇ ಚೆನ್ನಾಗಿರೋದ್ರಿಂದ, ನೀವು ಹೇಳ್ತಾ ಇದ್ರಿ ಬೇರೆ ರಿಪೋರ್ಟ್ಸ್ ಎಲ್ಲ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದೀರಾ, ಬೇರೆ ಎಲ್ಲಾ ಸ್ಕ್ಯಾನಿಂಗ್ ರಿಪೋರ್ಟ್ಗಳು, ಬ್ಲಡ್ ಟೆಸ್ಟ್ಗಳು ನಾರ್ಮಲ್ ಇರೋದ್ರಿಂದ ಗಾಬರಿ ಪಡ್ಕೊಳ್ಳೋಂತ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ. ಇದರ ಸಲುವಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ ಆಗಿ ನಿಮ್ಮ ಒಂದು ಮಗುವ ಮೇಲೆ ಪರಿಣಾಮ ಇರುತ್ತೆ ಅಂತಾನೆ ಹೇಳ್ಬಹುದು. ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ದಿರೋ ಕಾರಣ, ಯಾವುದೇ ರೀತಿ ನಿಮ್ಮ ಒಂದು ಲಕ್ಷಣಗಳು ಈಗ ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಈ ತರದ ಒಂದು ಸಮಸ್ಯೆ ಇಲ್ದಿರೋ ಕಾರಣ ಈಗ ಮಾಡಿಸ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸಿದ್ದಾರೆ ಡಾಕ್ಟರು. ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಆಗಬಹುದು. ನಿಮಗೆ ಹತ್ತಿರದ ಶಾಖೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿ. ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಆದ್ರೆ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಸರಿಯಾದಂತಹ ಒಂದು ಮಾಹಿತಿ ಅಥವಾ ಚಿಕಿತ್ಸೆ ಏನಾದರೂ ಅಗತ್ಯಗಳಿದ್ರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಬಹುದು. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಿಸಿಒಡಿ ಕುರಿತಾಗಿಯೂ ಮಾಹಿತಿಯನ್ನ ನೀಡ್ತಾ ಇದ್ವಿ. ಜೊತೆಯಾಗಿ ಥೈರಾಯ್ಡ್ ಸಮಸ್ಯೆ ಬಗ್ಗೆನೂ ಹೇಳ್ತಾ ಇದ್ದೀವಿ. ಸೊ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿಯಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನ ಡಾಕ್ಟರ್ ನಿಮಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಇದ್ರ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಸಿಂಪ್ಟಮ್ಸ್ ಹೇಗಿರುತ್ತೆ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದನ್ನ ನೀವು ಗುರುತಿಸಿಕೊಂಡು ಯಾವ ಹಂತದಲ್ಲಿ ನೀವು ಡಾಕ್ಟರ್ನ ಭೇಟಿ ಆಗಬೇಕಾಗತ್ತೆ, ಡಾಕ್ಟರ್ನ ಭೇಟಿ ಆಗುವಂತಹ ಸಂದರ್ಭದಲ್ಲಿ ನೀವು ಏನೊಂದು ಪ್ರಿಪರೇಷನ್ ಮಾಡಿಕೊಂಡು ಡಾಕ್ಟರ್ ಬಳಿ ಹೋಗಬೇಕಾಗತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ತಿಳಿ ಹೇಳ್ತೀವಿ. ಹಾಗೆ ನೀವು ನಮ್ಮ ಹೋಮಿಯೋಪತಿ ಬ್ರಾಂಚಸ್ಗೆ ನೇರವಾಗಿ ಭೇಟಿ ಕೊಡಬೇಕು ಅಂದ್ರೆ ಕರ್ನಾಟಕದಲ್ಲಿ ಹುಬ್ಳಿ, ಧಾರವಾಡ, ಮೈಸೂರು, ಹಾಸನ್, ಬಳ್ಳಾರಿ, ಉಡುಪಿ ಮತ್ತು ಶಿವಮೊಗ್ಗ ಹಲವಾರು ಬ್ರಾಂಚಸ್ ಇದೆ. ನೇರವಾಗಿ ಕರೆ ಮಾಡಬಹುದು. ಅಪಾಯಿಂಟ್ಮೆಂಟ್ ಕಾಲ್ ನ ಫಿಕ್ಸ್ ಮಾಡಿಕೊಂಡು ಡಾಕ್ಟರ್ನ ನೀವು ಭೇಟಿ ಆಗಬಹುದು. ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಿಲ್ಲದೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಗುಣಲಕ್ಷಣಗಳನ್ನ ನಾವು ಹೆಂಗೂ ತಿಳ್ಕೊಂಡ್ವಿ. ಜೊತೆಲೇನು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಬಗ್ಗೆ ನಾವೀಗ ತಿಳಿಸ್ಕೊಡ್ತಾ ಇದ್ವಿ. ಥೈರಾಯ್ಡ್ ಸಮಸ್ಯೆ ಬಗ್ಗೆ ಡಾಕ್ಟರ್, ಥೈರಾಯ್ಡ್ ಸಮಸ್ಯೆನಲ್ಲಿ ಸಿಂಪ್ಟಮ್ಸ್ ನ ನಾವು ಗುರುತಿಸಿಕೊಂಡು ನಿಮ್ ಬಳಿ ಬರಬೇಕು ಅಂದ್ರೆ ಹೇಗಿರುತ್ತೆ?
ಈಗ ಜನರಲ್ ಆಗಿ ನಾವೇನ್ ನೋಡ್ತೀವಿ, ತುಂಬಾ ಸಾಕಷ್ಟು ಜನ ಪೇಷಂಟ್ಸ್ ಈಗ ಥೈರಾಯ್ಡ್ಗೆ ಗುರಿ ಆಗಿದ್ದಾರೆ ಅಂತಂದ್ರೆ ಸಾಧಾರಣವಾಗಿ ಮುಂಬರುವ ಲಕ್ಷಣಗಳು ಅಂತ ಹೇಳ್ಬೋದು. ಅವರ ಒಂದು ದೇಹದ ತೂಕ ಜಾಸ್ತಿ ಆಗೋದಾಗಿರ್ಬೋದು, ಇಲ್ಲ ಕೆಲವೊಂದು ಕೇಸಸ್ ಅಲ್ಲಿ ನಾವು ನೋಡ್ತೀವಿ ಅವರ ದೇಹದ ತೂಕ ಕಡಿಮೆ ಕೂಡ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಈಗ ಥೈರಾಯ್ಡ್ ಅಂದ್ರೆ ಒಂದೇ ಆದ ರೀತಿಯಲ್ಲಿ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಅಲ್ಲ, ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಥೈರಾಯ್ಡ್ ಇಶ್ಯೂಸ್ ಅಂತ ಹೇಳ್ಬೋದು. ಈಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಹೈಪರ್ ಥೈರಾಯ್ಡಿಸಮ್ ಅಂತ ಕೂಡ ಹೇಳ್ತೀವಿ. ಕೆಲವೊಂದ್ಸಲ ಅಕ್ಯೂಟ್ ಆಗಿ ಅಂದ್ರೆ ಸಡನ್ ಆಗಿ ಕೆಲವೊಂದು ಥೈರಾಯ್ಡ್ ಗಡ್ಡೆಗಳಿಗೆ ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ. ಆ ಒಂದು ಕಂಡೀಷನ್ಗೆ ನಾವು ಥೈರಾಯ್ಡೈಟಿಸ್ ಅಂತ ಕೂಡ ಹೇಳ್ತೀವಿ. ಅದರ ಜೊತೆಗೆ ಗಾಯ್ಟರ್ ಅಂತ ಕೂಡ ಹೇಳ್ತೀವಿ. ತುಂಬಾ ಸಲ ನೋಡಿರ್ಬೋದು, ಆ ಕುತ್ತಿಗೆ ಭಾಗದಲ್ಲಿ ಊತ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ನಾವು. ಆ ಒಂದು ಥೈರಾಯ್ಡ್ ಗಡ್ಡೆ ಮೆಜರ್ಮೆಂಟ್ ಜಾಸ್ತಿ ಆಗೋದ್ರಿಂದ ಅದರ ಬೆಳವಣಿಗೆ ತುಂಬಾ ಹೆಚ್ಚಾಗೋದ್ರ ಸಲುವಾಗಿ ಏನಾಗುತ್ತೆ, ಸ್ವೆಲ್ಲಿಂಗ್ ಬರ್ತಾ ಹೋಗುತ್ತೆ. ಆ ಒಂದು ಕಂಡೀಷನ್ಗೆ ಗಾಯ್ಟರ್ ಅಂತ ಹೇಳ್ತೀವಿ. ಈಗ ಗಾಯ್ಟರ್ ಅಂತ ಹೇಳಿದಾಗ ಸಾಧಾರಣವಾಗಿ ಹೊರಗಡೆ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಕುತ್ತಿಗೆ ಭಾಗ ಗಾತ್ರ ತುಂಬಾ ಜಾಸ್ತಿ ಆಗಿರುತ್ತೆ. ಆ ಒಂದು ಗಾಯ್ಟರ್ ಜೊತೆಗೆ ಹೈಪೋಥೈರಾಯ್ಡಿಸಮ್ ಏನಾದ್ರೂ ಇತ್ತು, ಇಲ್ಲ ಹೈಪರ್ ಥೈರಾಯ್ಡಿಸಮ್ ಕಂಡೀಷನ್ ಇತ್ತು ಅಂತಂದ್ರೆ ಕೆಲವೊಂದ್ಸಲ ಪೇಷಂಟ್ಸ್ ಅಲ್ಲಿ ನಾವು ಸಾಕಷ್ಟು ಲಕ್ಷಣಗಳನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ಇನ್ನೂ ಕೆಲವು ಪೇಷಂಟ್ಸ್ ಅಲ್ಲಿ ನಾವು ನೋಡಿದೀವಿ, ಸ್ಕ್ಯಾನಿಂಗ್ ಮಾಡ್ಕೊಂಡಾಗ ಥೈರಾಯ್ಡ್ ಗಡ್ಡೆ ಮೆಜರ್ಮೆಂಟ್ಸ್ ಜಾಸ್ತಿ ಆಗಿರುತ್ತೆ, ಅದಷ್ಟೇ ಸಮಸ್ಯೆ ಇರುತ್ತೆ. ಆದ್ರೆ ರಕ್ತ ಪರೀಕ್ಷೆಗಳನ್ನ ಮಾಡ್ಕೊಂಡಾಗ ಅವರ ಹಾರ್ಮೋನ್ಗಳ ಉತ್ಪಾದನೆಗಳು ಅವರಲ್ಲಿ ರೆಗ್ಯುಲರ್ ಆಗಿ ಆಗ್ತಾ ಇರ್ತಕ್ಕಂಥದ್ದು. ಈಗ ಅವರ ಹಾರ್ಮೋನುಗಳಲ್ಲಿ ಯಾವುದೇ ರೀತಿ ಅದ್ಲ ಬದಲಾವಣೆ ಆಗಿಲ್ಲ ಅಂತ ಹೇಳಿದಾಗ ಅವರುಗಳಲ್ಲಿ ನಾವು ಎಸಿಂಪ್ಟಮ್ಯಾಟಿಕ್ ಅಂತ ಕೂಡ ಹೇಳ್ತೀವಿ, ಅಂದ್ರೆ ಯಾವುದೇ ರೀತಿ ಲಕ್ಷಣಗಳು ಕಂಡು ಬರೋದಿಲ್ಲ. ಸೊ ಆ ಒಂದು ಟೈಪ್ ಆಫ್ ಥೈರಾಯ್ಡ್ ಇಶ್ಯೂಗೆ ನಾವು ಗಾಯ್ಟರ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈಗ ಥೈರಾಯ್ಡೈಟಿಸ್ ಆಗಿರ್ಬೋದು, ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇದೀವಿ. ಥೈರಾಯ್ಡೈಟಿಸ್ ಅಂತ ಹೇಳಿದ್ರೆ ಯಾವುದೇ ಆಗಿರ್ಬೋದು, ಕ್ರಿಮಿಕೀಟಣಿಗಳ ಇನ್ಫೆಕ್ಷನ್ಸ್ ಆಗಿರೋದ್ರಿಂದ, ಕೆಲವೊಂದ್ಸಲ ವೈರಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ, ಕೆಲವೊಂದ್ಸಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ. ಡೈರೆಕ್ಟ್ ಆಗಿ ಈ ಒಂದು ಇನ್ಫೆಕ್ಷನ್ಗಳು ಅವರ ಒಂದು ಥೈರಾಯ್ಡ್ ಗಡ್ಡೆಗೆ ಆದಾಗ ಇನ್ಫ್ಲಮೇಷನ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಆ ಒಂದು ಕಂಡೀಷನ್ಗೆ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಪೇಷಂಟ್ಸ್ ಅಲ್ಲಿ ನಾವು ಸಡನ್ ಆಗಿ ಹೈ ಟೆಂಪರೇಚರ್ ಆಫ್ ಫೀವರ್ ಅಂತ ಹೇಳ್ಬೋದು. ಅಂದ್ರೆ ಈಗ ಬೆಳಗ್ಗೆ ಮಧ್ಯಾಹ್ನ ಚೆನ್ನಾಗಿರ್ತಾರೆ, ಸಂಜೆ ಆಗ್ತಾ ಅವರ ಒಂದು ಜ್ವರ ಜಾಸ್ತಿ ಆಗ್ತಕ್ಕಂಥದ್ದು, ಜ್ವರ ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಅವರ ಒಂದು ಚಳಿ ಬರ್ತಕ್ಕಂಥದ್ದಾಗಿರ್ಬಹುದು, ತುಂಬಾನೇ ನಿಶಕ್ತಿಗೊಳಗಾಗ್ತಕ್ಕಂಥದ್ದು. ಅಂದ್ರೆ ಅವರ ದಿನಚರಿ ಕೆಲಸಗಳೇನಿದೆ ಅದನ್ನ ಸಂಪೂರ್ಣವಾಗಿ ಮಾಡ್ಕೊಳಕ್ ಆಗದೆ ಇರ್ತಕ್ಕಂಥದ್ದಾಗಿರಬಹುದು, ಹಸಿವು ಕಡಿಮೆ ಆಗ್ತಕ್ಕಂಥದ್ದು, ನಿದ್ದೆ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ತುಂಬಾನೇ ಸಿವಿಯರ್ ಬಾಡಿ ಪೇನ್ಸ್ ಅಂತ ಹೇಳ್ಬೋದು. ಅಂದ್ರೆ ಅವರ ಮೈ ಕೈ ನೋವುಗಳಾಗಿರ್ಬೋದು, ಜಾಯಿಂಟ್ಸ್ ಪೇನ್ ಆಗಿರಬಹುದು, ಎಲ್ಲವೂ ಕೂಡ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಆದ್ರೆ ತುಂಬಾನೇ ಇಂಟೆನ್ಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಈಗ ಸಾಧಾರಣವಾಗಿ ಈ ರೀತಿ ಥೈರಾಯ್ಡೈಟಿಸ್ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ, ಇದು ಥೈರಾಯ್ಡ್ ಗಡ್ಡೆಗೆ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಗಲ್ಲ. ನಾವು ಸಾಧಾರಣವಾಗಿ ಏನ್ ತಿಳ್ಕೊತೀವಿ, ಒಂದ್ ಸ್ವಲ್ಪ ಏನೋ ಇನ್ಫೆಕ್ಷನ್ ಆಗಿರ್ಬೋದು, ಸಾಧಾರಣವಾಗಿ ಬಂದಿರತಕ್ಕಂತ ಚಳಿ ಜ್ವರ, ಮೈಕೈ ನೋವು ಅಂತ ಅಷ್ಟೇ ತಿಳಿದುಕೋತೀವಿ. ಈಗ ಡೋಲೋ ಮಾತ್ರೆ ಆಗಿರ್ಬೋದು, ಯಾವುದೇ ಪ್ಯಾರಾಸಿಟಮಲ್ ಮಾತ್ರೆಗಳನ್ನ ಫಸ್ಟ್ ತೆಗೆದುಕೊಂಡಿರ್ತಾರೆ ನಮ್ಮ ಪೇಷಂಟ್ಸ್. ಈಗ ಬೆಳಗ್ಗೆ ತಗೊಂಡಾಗ ಮಧ್ಯಾಹ್ನ ತನಕ ಫೀವರ್ ಇರಲ್ಲ, ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಆಗತ್ತೆ. ಮತ್ತೆ ಈಗ ಮಧ್ಯಾಹ್ನ ಮಾತ್ರೆಯನ್ನ ತೆಗೆದುಕೋತಾರೆ, ಸಂಜೆ ಮತ್ತೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಡೋಲೋ ಮಾತ್ರೆಗಳು, ಯಾವುದೇ ಪ್ಯಾರಾಸಿಟಮಲ್ ಮಾತ್ರೆಗಳನ್ನ ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಂಡಾಗ ತಾತ್ಕಾಲಿಕವಾಗಿ ನಿಮ್ಗೆ ಟೆಂಪರೇಚರ್ ಕಡಿಮೆ ಆಗ್ತಿದೆ, ಮಾತ್ರೆ ಡೋಸೇಜ್ ಮುಗಿತಾ ಇದ್ದಂಗೆ ಮತ್ತೆ ಟೆಂಪರೇಚರ್ ಕಂಡು ಬರ್ತಾ ಇದೆ. 3 ದಿನ 5 ದಿನಗಳ ಕಾಲದಿಂದ, 1 ವಾರ ದಿನಗಳ ಕಾಲದಿಂದ 15 ದಿನ 20 ದಿನ ಇದೇ ರೀತಿ ಕಂಡು ಬರ್ತಾ ಇತ್ತು ಅಂತಂದ್ರೆ ಡೆಫಿನೆಟ್ ಆಗಿ ಡಾಕ್ಟರ್ಸ್ ನ ಭೇಟಿ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಸೆಲ್ಫ್ ಮೆಡಿಕೇಶನ್ಸ್ ನ ದಯವಿಟ್ಟು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಅದರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಜಾಸ್ತಿನೇ ಆಗುತ್ತೆ ಹೊರತು ನಿಮ್ಮ ಆರೋಗ್ಯದ ಸ್ಥಿತಿ ತುಂಬಾನೇ ಹದಗೆಡುತ್ತೆ ಹೊರತು ನಿಮ್ಮ ಒಂದು ಲಕ್ಷಣಗಳು ಕಡಿಮೆ ಆಗ್ಬೋದು, ಆದ್ರೆ ಕಾಯಿಲೆಯ ಒಂದು ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 3 ದಿನದ ಮೇಲ್ಪಟ್ಟು ಜ್ವರ, ಕೆಮ್ಮು, ನೆಗಡಿ, ಮೈಕೈ ನೋವಾಗಿರ್ಬೋದು, ಈ ರೀತಿ ಏನಾದ್ರು ಕಂಡು ಬರ್ತಾ ಇತ್ತು ಅಂದ್ರೆ ದಯವಿಟ್ಟು ಈ ಕೂಡಲೇ ಯಾವುದೇ ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಹತ್ರದಲ್ಲಿರ್ತಕ್ಕಂಥ ಕ್ಲಿನಿಕ್ ಆಗಿರ್ಬೋದು, ಡಾಕ್ಟರ್ನ ಸಂಪರ್ಕಿಸಿ ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಮೆಡಿಸಿನ್ಸ್ ನ ಮಾತ್ರ ತೆಗೆದುಕೊಳ್ತಾ ಬನ್ನಿ. ಸೊ ಈ ಎಲ್ಲಾ ರೀತಿ ಲಕ್ಷಣಗಳನ್ನ ನಾವೇನ್ ನೋಡ್ತಾ ಹೋಗ್ತೀವಿ, ಈಗ ನಾನು ಹೇಳ್ತೀರಾ ಹಾಗೆ ಮೈಕೈ ನೋವು, ಜ್ವರ ಆಗಿರ್ಬೋದು, ತುಂಬಾನೇ ಚಳಿ ಬರ್ತಕ್ಕಂಥದ್ದು, ತುಂಬಾನೇ ನಿಶಕ್ತಿಗೊಳಗಾಗ್ತಕ್ಕಂಥದ್ದು, ಇವುಗಳ ಜೊತೆಗೆ ಅವರ ಎದೆ ಬಡಿತ ಹೆಚ್ಚಾಗೋದಾಗಿರ್ಬೋದು ಕೆಲವೊಂದ್ಸಲ ಪೇಷಂಟ್ಸ್ ಅಲ್ಲಿ. ಇನ್ನೂ ಕೆಲವು ಪೇಷಂಟ್ಸ್ ಅಲ್ಲಿ ಎದೆ ಬಡಿತ ತುಂಬಾನೇ ಕಡಿಮೆ ಆಗ್ತಕ್ಕಂಥದ್ದು. ಈಗ 1 ವಾರದಿಂದ 10 ದಿನದಿಂದ ಈ ರೀತಿ ಸಮಸ್ಯೆ ಇದೆ ಅಂತಂದ್ರೆ ಸಾಧಾರಣವಾಗಿ ಪೇಷಂಟ್ಸ್ಗೆ ಗೊತ್ತಾಗತ್ತೆ, ಅಂದ್ರೆ ಅವರ ದೇಹದಲ್ಲಿ ಏನ್ ವ್ಯತ್ಯಾಸ ಆಗ್ತಿದೆ ಗೊತ್ತಾಗತ್ತೆ. ಈ ಕುತ್ತಿಗೆ ಭಾಗದಲ್ಲಿ ನೋವು ಬರ್ತಿತ್ತು, ಇಲ್ಲೇನಾದ್ರೂ ಸ್ವೆಲ್ಲಿಂಗ್ ಕಾಣಿಸ್ತಾ ಇತ್ತು, ಗಂಟಾಗಿ ಸ್ವೆಲ್ಲಿಂಗ್ ಕಾಣಿಸ್ತಾ ಇದೆ, ಅದನ್ನ ಮುಟ್ಕೊಂಡಾಗ ತುಂಬಾನೇ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಡಾಕ್ಟರ್ನ ಭೇಟಿ ಮಾಡಬೇಕಾಗತ್ತೆ. ನಿಮ್ಮ ಒಂದು ಕುತ್ತಿಗೆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಮಾಡ್ಕೊಳ್ಳೋದು ಇರುತ್ತೆ.
ಆ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಿಮ್ಮ ಒಂದು ಥೈರಾಯ್ಡ್ ಗಡ್ಡೆಗೆ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಊತ ಜಾಸ್ತಿ ಆಗಿರಬಹುದು. ಸೊ ನಾನು ಹೇಳಿದಂಗೆ ಯಾವುದೇ ಇನ್ಫೆಕ್ಷನ್ಸ್ ಇಂದ, ಈಗ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಕೂಡ ಕೆಲವೊಂದು ಪೇಷಂಟ್ಸ್ಗೆ ಹಾರ್ಮೋನ್ಗಳ ಉತ್ಪಾದನೆಗಳಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಸೊ ಈ ರೀತಿ ಹಾರ್ಮೋನ್ಗಳಲ್ಲಿ ಏರುಪೇರು ಆಗೋದ್ರಲ್ಲ ಸಲುವಾಗಿ ನಾವು ಹೈಪೋಥೈರಾಯ್ಡಿಸಮ್ ಅಂಡ್ ಹೈಪರ್ ಥೈರಾಯ್ಡಿಸಮ್ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ. ಈಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಸಾಧಾರಣವಾಗಿ ಈಗ ಥೈರಾಯ್ಡ್ ಗಡ್ಡೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ T3 T4 ಸರಿ ಸಮಾನವಾಗಿ ಇರಬಹುದು, ಇಲ್ಲ ಕೆಲವೊಂದ್ಸಲ ತುಂಬಾ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ, ಕಡಿಮೆ ಪ್ರಮಾಣಗಳಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಆದ್ರೆ ಮೆದುಳಿಂದ ಉತ್ಪತ್ತಿ ಆಗ್ಬೇಕಾಗಿರ್ತಕ್ಕಂಥ TSH ಹಾರ್ಮೋನ್ ಅಂತ ಹೇಳ್ತೀವಿ, ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ, ಇವುಗಳ ಪ್ರಮಾಣ ತುಂಬಾ ಹೆಚ್ಚಾಗೋದ್ರ ಸಲುವಾಗಿ ಆ ಒಂದು ಕಂಡೀಷನ್ಗೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇನ್ನ ಇದ್ರ ಬಗ್ಗೆ ಲಕ್ಷಣಗಳನ್ನ ಹೇಳೋದಾದ್ರೆ ನಾವು ಸಾಧಾರಣವಾಗಿ ತುಂಬಾ ಜನ ಪೇಷಂಟ್ಸ್ಗೆ ಅನುಭವ ಆಗಿರುತ್ತೆ. ಅವರ ದೇಹದ ತೂಕ ಜಾಸ್ತಿ ಆಗೋದಾಗಿರ್ಬಹುದು, ಅವರ ಒಂದು ಮುಟ್ಟು ಸರಿಯಾದ ರೀತಿಯಲ್ಲಿ ಆಗದೆ ಇರತಕ್ಕಂಥದ್ದು, ತುಂಬಾ ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ. ಇಲ್ಲ ಇನ್ನೂ ಕೆಲವು ಸಲ ನಾವು ನೋಡ್ತೀವಿ ತುಂಬಾ ತಿಂಗಳಾದ್ರೂ ಕೂಡ ಆಗದೇ ಇಲ್ಲ ಆದಲ್ಲಿ ಕೂಡ ತುಂಬಾ ಫ್ಲೋ ಜಾಸ್ತಿ ಇರ್ತಕ್ಕಂಥದ್ದಾಗಿರಬಹುದು. ಬೇರೆ ಬೇರೆ ಅಂದ್ರೆ ಇಂಡಿವಿಜುವಲ್ ಅಂತ ಹೇಳ್ಬೋದು. ಎಲ್ಲಾ ಹೆಂಗಸರಲ್ಲಿ ಒಂದೇ ರೀತಿ ಒಂದು ಮೆನ್ಸ್ಟ್ರಲ್ ಇರ್ರೆಗ್ಯುಲರ್ ಅಂತ ಹೇಳೋದಿಲ್ಲ ನಾವು, ಒಂದೊಂದು ಪೇಷಂಟ್ ಅಲ್ಲಿ ಒಂದೊಂದು ರೀತಿ ಇರುತ್ತೆ. ಗಂಡಸರಲ್ಲಿ ಕೂಡ ಹೈಪೋಥೈರಾಯ್ಡಿಸಮ್ ಕಂಡು ಬರಬಹುದು. ಅವರ ದೇಹದ ತೂಕ ಜಾಸ್ತಿ ಆಗೋದು, ಇಂಡೈಜೆಕ್ಷನ್ಗೆ ಒಳಗಾಗ್ತಕ್ಕಂಥದ್ದು ಅಂದ್ರೆ ಅಜೀರ್ಣತೆಗೆ ಉಂಟಾಗ್ತಕ್ಕಂಥದ್ದು, ಅವರ ಒಂದು ಮೋಷನ್ಸ್ ಕಾನ್ಸ್ಟಿಪೇಷನ್ಸ್ಗೆ ಒಳಗಾಗ್ತಕ್ಕಂಥದ್ದಾಗಿರಬಹುದು, ಅವರ ಒಂದು ದಿನಚರಿ ಚಟುವಟಿಕೆಗಳಿಗೆ ಡಿಸ್ಟರ್ಬ್ ಆಗೋದು, ಮೂಡ್ ಡಿಸಾರ್ಡರ್ಸ್ ಆಗುವಂಥದ್ದು, ಅವರ ಕೂದಲು ಉದುರುವಿಕೆ ಜಾಸ್ತಿ ಆಗ್ತಕ್ಕಂಥದ್ದು, ಚರ್ಮದ ಲಕ್ಷಣಗಳು ಕಂಡು ಬರ್ತಕ್ಕಂಥದ್ದು. ಸೊ ಸಾಧಾರಣವಾಗಿ ಜನರಲ್ ಆಗಿ ಅಂದ್ರೆ ಇನಿಷಿಯಲ್ ಆಗಿ ಇತ್ತೀಚೆಗೆ ಅಷ್ಟೇ ವ್ಯತ್ಯಾಸಗಳು ಕಂಡು ಬರ್ತಿದೆ ಅಂತ ಹೇಳಿದಾಗ ಸಾಧಾರಣವಾಗಿ ನಾವು ಒಂದು 80 to 90% ಆಫ್ ಕೇಸಸ್ ಅಲ್ಲಿ ನೋಡ್ತೀವಿ ದೇಹದ ತೂಕ ಜಾಸ್ತಿ ಆಗೋದು, ಕೂದಲ ಉದುರುವಿಕೆ ಮತ್ತೆ ಚರ್ಮದ ಸಮಸ್ಯೆಗಳು ಅಂತ ಹೇಳ್ಬೋದು. ಈ ರೀತಿ ಲಕ್ಷಣಗಳೇನಾದ್ರು ಕಂಡು ಬರ್ತಾ ಇತ್ತು ಅಂತಂದ್ರೆ ಹೆಂಗಸರಲ್ಲೇ ಆಗಿರ್ಬೋದು ಇಲ್ಲ ಗಂಡಸರಲ್ಲೇ ಆಗಿರಬಹುದು, ಅವರ ಒಂದು ಥೈರಾಯ್ಡ್ ಪ್ರೊಫೈಲ್ ನ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. T3 T4 ಹಾಗೆ TSH ಅಂತ ಹೇಳ್ತೀವಿ. ಈ ಮೂರು ಹಾರ್ಮೋನ್ಗಳನ್ನ ಚೆಕ್ ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಅವುಗಳಲ್ಲಿ ಸಮಸ್ಯೆ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬಹುದು. ಅವುಗಳಲ್ಲಿ ಸಮಸ್ಯೆ ಇತ್ತು ಅಂತಂದ್ರೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ. ಅದೇ ರೀತಿ ಈಗ ನಾನು ಹೇಳ್ತಾ ಇದ್ದೆ ಇದನ್ನ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾ ಇದ್ದೆ. ಇನ್ನು ಕೆಲವು ಸಲ ನೋಡ್ತೀವಿ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಈಗ T3 T4 ಏನಿರುತ್ತೆ ಥೈರಾಯ್ಡ್ ಗ್ರಂಥಿಗಳಿಂದ ಉತ್ಪತ್ತಿ ಆಗಬೇಕು, ಇವುಗಳ ಪ್ರಮಾಣಗಳು ತುಂಬಾ ಹೆಚ್ಚಾಗಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಆ TSH ಅನ್ನಕ್ಕಂಥದ್ದು ತುಂಬಾ ಕಡಿಮೆ ಪ್ರಮಾಣಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಇಲ್ಲ ಕೆಲವೊಂದ್ಸಲ ಪೇಷಂಟ್ಸ್ ಎಲ್ಲ ನೋಡ್ತೀವಿ TSH ಅಂತೂ ತುಂಬಾ ಕಡಿಮೆ ಉತ್ಪತ್ತಿ ಆಗ್ತಾ ಇರುತ್ತೆ, T3 T4 ಅಂತೂ ನಾರ್ಮಲ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಸಾಧಾರಣವಾಗಿ ಹೊರಗಡೆ ನಾವು ನೋಡಿದೀವಿ ಥೈರಾಯ್ಡ್ ಸಮಸ್ಯೆ ಅಂತಂದ್ರೆ ಯಾವುದೋ ಒಂದು ಮಾತ್ರೆನ ತೆಗೆದುಕೊಳ್ಳತಕ್ಕಂಥದ್ದು. ಈಗ ಫ್ಯಾಮಿಲಿಯಲ್ಲಿ ಯಾರೇ ಒಬ್ರು ತೆಗೆದುಕೊಳ್ತಾ ಇದ್ರು ಅವರು ಕೂಡ ಅದೇ ಮಾತ್ರೆನ ಕಂಟಿನ್ಯೂ ಮಾಡ್ತಕ್ಕಂಥದ್ದಾಗಿರಬಹುದು, ಇಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ತೆಗೆದುಕೊಳ್ತಾ ಇದ್ರು ಅದನ್ನೇ ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಇಲ್ಲ ಇನ್ನೂ ಕೆಲವು ಸಲ ನೋಡಿದೀವಿ ಪೇಷಂಟ್ಸ್ ಡಾಕ್ಟರ್ನ ಭೇಟಿ ಮಾಡಿರ್ತಾರೆ, ಕೆಲವೊಂದು ಮೆಡಿಕೇಶನ್ಸ್ ನ ಕೊಟ್ಟಿರ್ತಾರೆ, 1-3 ತಿಂಗಳ ಕಾಲ ತೆಗೆದುಕೊಂಡಿರ್ತೀರಾ, ಮತ್ತೆ ರಕ್ತ ಪರೀಕ್ಷೆ ಮಾಡ್ಕೊಂಡಿರ್ತೀರಾ, ಮತ್ತೆ ನಾರ್ಮಲ್ ಆಗಿ ಕಂಡು ಬಂದಿರೋದಿಲ್ಲ. ಹಾಗಾಗಿ ಡಾಕ್ಟರ್ ಬಹುಶಃ ಅದನ್ನೇ ಕಂಟಿನ್ಯೂ ಮಾಡಿಸಿರ್ಬೋದು, ಇಲ್ಲ ಅವರ ಒಂದು ಡೋಸೇಜ್ ಆಫ್ ಮೆಡಿಸಿನ್ಸ್ ನ ಚೇಂಜ್ ಮಾಡಿರ್ಬೋದು. ಆದ್ರೆ ಪೇಷಂಟ್ಸ್ ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ 1 ವರ್ಷ 3 ವರ್ಷ 5 ವರ್ಷ 10 ವರ್ಷ ಅದು ಒಂದೇ ಮಾತ್ರೆಯನ್ನ ತೆಗೆದುಕೊಳ್ತಾ ಹೋಗ್ತಿರ್ತಾರೆ. ಸೊ ಆ ಒಂದು ನಿರ್ಲಕ್ಷ್ಯದಿಂದ ಏನಾಗುತ್ತೆ ಕ್ರಮೇಣವಾಗಿ ನಿಮ್ಮ ಒಂದು ಡೋಸೇಜ್ ಆಫ್ ಮೆಡಿಸಿನ್ಸ್ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಲೆವೆಲ್ಗಿಂತ ತುಂಬಾ ಅತಿ ಹೆಚ್ಚಾಗಿ ನೀವು ಡೋಸೇಜಸ್ ನ ತೆಗೆದುಕೊಂಡ್ಬಿಟ್ಟಿರ್ತೀರಾ. ಆ ಒಂದು ಕಾರಣದಿಂದ ಕೂಡ ದೇಹದಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳು ಆಗುವ ಚಾನ್ಸಸ್ ಇರುತ್ತೆ, ಮುಂದೆ ಗೊತ್ತಾಗೋದಿಲ್ಲ. ಈಗ ತುಂಬಾ ಜನ ಪೇಷಂಟ್ಸ್ ಅನ್ಕೋತಾರೆ ಇಷ್ಟು ವರ್ಷ ನಮ್ಗೆ ಥೈರಾಯ್ಡ್ ಸಮಸ್ಯೆ ಇತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಎಂತದ್ದು ಬೇರೆ ಸಮಸ್ಯೆ ನಮ್ಗೆ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊತಾರೆ. ಆದ್ರೆ ಇವುಗಳಿಗೆ ಮಾಡಿರ್ತಕ್ಕಂಥ ರಾಂಗ್ ಮೆಡಿಕೇಶನ್ಸ್ ಇಂದ ಈ ಒಂದು ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ವೀಕ್ಷಕರೇ ದಯವಿಟ್ಟು ಯಾರೇ ಆಗಿರಬಹುದು, ಯಾವುದೇ ಒಂದು ಹಾರ್ಮೋನ್ಗಳಲ್ಲಿ ಸಮಸ್ಯೆ ಅಂತ ಅಲ್ಲ, ಯಾವುದೇ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರ್ಬಹುದು, ದಯವಿಟ್ಟು ಡಾಕ್ಟರ್ ಸಲಹೆ ಇಲ್ಲದೆ ಸೆಲ್ಫ್ ಮೆಡಿಕೇಶನ್ಸ್ ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಲ್ಲ ಡಾಕ್ಟರ್ಸ್ ಥೈರಾಯ್ಡ್ ಇಶ್ಯೂಸ್ಗೆ 3 ತಿಂಗಳು 6 ತಿಂಗಳು ಮೆಡಿಕೇಶನ್ಸ್ ಏನ್ ಹೇಳ್ತಾರೆ ಮತ್ತೆ ರಕ್ತ ಪರೀಕ್ಷೆಗಳನ್ನ ಮಾಡ್ಕೊಳ್ಳೋದಿರುತ್ತೆ. ಆ 3 ಹಾರ್ಮೋನ್ಗಳನ್ನ ನೋಡ್ಬಿಟ್ಟು ನಿಮ್ಗೆ ಮೆಡಿಸಿನ್ಸ್ ಚೇಂಜ್ ಮಾಡಬಹುದು, ಇಲ್ಲ ಡೋಸೇಜಸ್ ನ ಚೇಂಜ್ ಮಾಡಬಹುದು. ನಿಮ್ಮ ಒಂದು ದೇಹದ ತೂಕ ಹೇಗಿದೆ, ನಿಮ್ಮ ದಿನಚರಿ ಚಟುವಟಿಕೆಗಳೇನಿದೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಯಾಕಂತಂದ್ರೆ ಈಗ ನಾನು ಹೈಪೋಥೈರಾಯ್ಡಿಸಮ್ ಮಾತನಾಡುವಾಗ ಹೇಳ್ತಾ ಇದ್ದೆ, ಸಾಕಷ್ಟು ಲಕ್ಷಣಗಳು ಹೈಪೋಥೈರಾಯ್ಡಿಸಮ್ಗಿಂತ ತುಂಬಾನೇ ವಿಭಿನ್ನವಾಗಿರುತ್ತೆ. ಅಂದ್ರೆ ಈಗ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ಏನ್ ತೂಕ ಜಾಸ್ತಿ ಆಗತ್ತೆ ಅಂತ ಹೇಳಿದ್ವಿ, ಚಳಿ ತುಂಬಾನೇ ತಡೆಯೋದಕ್ಕಾಗಲ್ಲ ಅವರಲ್ಲಿ, ಮತ್ತೆ ಅವರ ಒಂದು ಹಾರ್ಟ್ ಬೀಟ್ಸ್ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಇದಕ್ಕೆ ತುಂಬಾನೇ ಡೆಡ್ ಆಪೋಸಿಟ್ ಆಗಿರ್ತಕ್ಕಂಥ ಲಕ್ಷಣಗಳು ನಾವು ಹೈಪರ್ ಥೈರಾಯ್ಡಿಸಮ್ ಕಂಡೀಷನ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅವರ ದೇಹದ ತೂಕ ಕಡಿಮೆ ಆಗ್ತಕ್ಕಂಥದ್ದು, ಎದೆ ಬಡಿತ ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತೆ ಉಷ್ಣಾಂಶತೆಯನ್ನ ತಡೆಯಕ್ ಆಗದೆ ಇರತಕ್ಕಂಥದ್ದು, ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ಅವರ ಒಂದು ಕೂದಲು ಉದುರುವಿಕೆಗಿಂತ ಹೆಚ್ಚಾಗಿ ತಿನ್ನಾಗ್ತಾ ಹೋಗುತ್ತೆ. ಸೊ ಈ ರೀತಿ ಮತ್ತೆ ಅವರ ಮುಟ್ಟಿನ ಸಮಸ್ಯೆಗಳು, ಹೆಂಗಸರಲ್ಲಿ ಹೈಪರ್ ಥೈರಾಯ್ಡಿಸಮ್ ಇತ್ತು ಅಂದ್ರೆ ತುಂಬಾನೇ ಜಾಸ್ತಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಮತ್ತೆ ಅದರಿಂದ ತುಂಬಾನೇ ರಕ್ತಹೀನತೆಗೆ ಒಳಗಾಗ್ತಕ್ಕಂಥದ್ದು, ಈ ರೀತಿ ಸಾಕಷ್ಟು ಕಾಂಪ್ಲಿಕೇಶನ್ಸ್ ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಎಸ್ ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಷಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ಕರೆ ಮಾಡಬಹುದು. ಇವತ್ತು ನಾವು ಪಿಸಿಒಡಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಜೊತೆಗೆ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ಕ್ವೆಶನ್ಸ್ ಇದ್ರೆ, ಕ್ವೇರೀಸ್ ಇದ್ರೆ ನೀವು ನೇರವಾಗಿ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತಾಡಬಹುದು. ಅಥವಾ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ನೀವು ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತಾಡಿ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಪರಿಹಾರ ಮಾರ್ಗಗಳನ್ನು ನೀವು ಪಡ್ಕೊಳ್ಬಹುದು. ಇನ್ನು ವೀಕ್ಷಕರ, ಈ ಥೈರಾಯ್ಡ್ ಸಮಸ್ಯೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಥೈರಾಯ್ಡ್ ಅಂದ್ರೆ ಏನು, ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು? ಇತ್ತೀಚಿನ ದಿನಗಳಲ್ಲಿ ಬಹಳ ಚಿಕ್ಕ ಏಜ್ ಅಲ್ಲಿ ಈ ರೀತಿಯಾದಂತಹ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ, ಇದರ ವಿಧಗಳು ಯಾವ ರೀತಿ ಆಗಿರುತ್ತೆ. 2 ರೀತಿಯಾದಂತದ್ದು ಇದರಲ್ಲಿ ಇರುತ್ತೆ ಥೈರಾಯ್ಡ್ ಅಲ್ಲಿ. ಸೊ ಒಂದನೇ ವಿಧದಲ್ಲಿ ಇದ್ದಂತಹ ಸಿಂಪ್ಟಮ್ಸ್ ಇನ್ನೊಂದನೇ ವಿಧದಲ್ಲಿ ಇರೋದಿಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಸಿಂಪ್ಟಮ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಭೇಟಿ ಆಗಬೇಕಾಗತ್ತೆ, ಈ ಎಲ್ಲಾ ವಿಚಾರಗಳನ್ನ ನಾವು ತಿಳಿ ಹೇಳ್ತಾ ಇದ್ದೀವಿ. ಇನ್ನು ನಮ್ಮ ಹೋಮಿಯೋಪತಿ ನೇರವಾಗಿ ನೀವು ಭೇಟಿ ಆಗಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ನಿಮ್ಮ ದೇಹದಲ್ಲಿ ಆರೋಗ್ಯದ ಸಮಸ್ಯೆಗಳೇ ಹೆಚ್ಚಾಗ್ತಾ ಇದೆ ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಇದೆ, ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಆಗಬಹುದು. ಜೊತೆಗೆ ಮಹಾರಾಷ್ಟ್ರದ ಆಸುಪಾಸಿನಲ್ಲಿ ಯಾರೆಲ್ಲ ಇದ್ದೀರಾ ಅಲ್ಲೂ ಕೂಡ ಹಲವಾರು ಬ್ರಾಂಚಸ್ ಇದೆ, ನೇರವಾಗಿ ನೀವು ಭೇಟಿ ಆಗಬಹುದು. ಇನ್ನು ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಗೆ ಅಡ್ಡ ಪರಿಣಾಮಗಳಿಲ್ಲದೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ ನಮ್ಮ ಹೋಮಿಯೋಪತಿನಲ್ಲಿ. ಹಾಗಿದ್ರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಥೈರಾಯ್ಡ್ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಇನ್ನು ಪಿಸಿಒಡಿ ಅಂತ ಬಂದ್ರೆ, ಪಿಸಿಒಡಿ ಸಮಸ್ಯೆ ಅಂದ್ರೆ ಏನು? ಹೆಣ್ಣು ಮಕ್ಕಳಲ್ಲಿ ಇದು ಕಾಣಿಸಿಕೊಳ್ಳುವಂತಹ ಒಂದು ಸಮಸ್ಯೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅಥವಾ ಮುಂಚಿನ ದಿನಗಳಲ್ಲಿ 10-15 ವರ್ಷಗಳ ಹಿಂದೆ ಹೋದ್ರೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಕೇಳೋದು ತುಂಬಾ ಕಡಿಮೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿನಲ್ಲಿ ಈ ರೀತಿಯಾದಂತಹ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಡಾಕ್ಟರ್, ಪಿಸಿಒಡಿಗೆ ಬಂದ್ರೆ, ಪಿಸಿಒಡಿ ಸಮಸ್ಯೆ ಅಂದ್ರೆ ಏನು, ಯಾಕೆ ಇದು ಹೆಚ್ಚಾಗ್ತಾ ಇದೆ? ಈಗ ಪಿಸಿಒಡಿ ಅಂತ ಏನ್ ಹೇಳ್ತಾ ಇದೀವಿ, ಇದಕ್ಕೆ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ, ಇಲ್ಲ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕೂಡ ಹೇಳ್ತೀವಿ. ಸುಮಾರು ವರ್ಷಗಳಿಂದ ಇತ್ತು. ಅವುಗಳ ಕಾಂಪ್ಲಿಕೇಶನ್ಸ್ ತುಂಬಾನೇ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಓವೇರಿಯನ್ ಸಿಂಡ್ರೋಮ್ ಅಂತ ಕೂಡ ಹೇಳ್ಬೋದು. ಸೊ ಈಗ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ, ಏನು ಒಂದು ಗರ್ಭಕೋಶ ಇರುತ್ತೆ, ಆ 2 ಗರ್ಭಕೋಶದ ಆಜು ಬಾಜು ಅಂದ್ರೆ ಬಲಗಡೆ ಎಡಗಡೆ 2 ಅಂಡಾಶಯಗಳಿರ್ತಕ್ಕಂಥದ್ದು. ಈಗ ಈ 2 ಅಂಡಾಶಯಗಳಲ್ಲಿ ಏನ್ ಕೆಲಸ ಆಗ್ತಾ ಇರುತ್ತೆ, ಒಂದು ಎಗ್ಸ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಈಗ ಯಾವುದೇ ಹೆಣ್ಣು ಮಕ್ಕಳಲ್ಲಾಗಿರ್ಬೋದು, ಒಂದು ಮುಟ್ಟು ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಹಾರ್ಮೋನ್ಗಳು ಬೇಕಾಗತ್ತೆ. ಲೈಕ್ ಪ್ರೊಜೆಸ್ಟರಾನ್, ಈಸ್ಟ್ರೋಜನ್ಸ್ ಅಂತ ಹೇಳ್ತೀವಿ, ಪ್ರೊಲ್ಯಾಕ್ಟಿನ್ಸ್ ಅಂತ ಹೇಳ್ಬೋದು, ಇಲ್ಲ FSH LH ಅಂತ ಕೂಡ ಹೇಳ್ತೀವಿ. ಇವುಗಳ ಜೊತೆಗೆ ಥೈರಾಯ್ಡ್ ಹಾರ್ಮೋನ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂತಂದ್ರೆ ಈಗ ಥೈರಾಯ್ಡ್ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಈ ಒಂದು ಹಾರ್ಮೋನುಗಳ ಉತ್ಪಾದನೆಗಳು ನಮ್ಮ ಇಡೀ ದೇಹದ ಪ್ರತಿಯೊಂದು ಫಂಕ್ಷನ್ಸ್ಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪಿಸಿಒಡಿ ಇರೋ ಪೇಷಂಟ್ಸ್ ಅಲ್ಲಿ ಥೈರಾಯ್ಡ್ ಸಮಸ್ಯೆಗಳು ತುಂಬಾ ವರ್ಷಗಳಿಂದ ಇತ್ತು ಅಂತಂದ್ರೆ ತುಂಬಾ ಕಾಮನ್ ಆಗಿ, ಇಲ್ಲ ರಿಸ್ಕಿ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಕೂಡ ತಪ್ಪಾಗುವುದಿಲ್ಲ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕರೆಗಳು ಸಿದ್ಧವಾಗಿದೆ, ನೋಡೋಣ. ಹಲೋ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಕಿರಣ್ ಅಂತ ಮೇಡಮ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದಾನೆ ಮೇಡಮ್. ಓಕೆ, ಡಾಕ್ಟರ್ ಇದಾರೆಮ್ಮ, ಪ್ರಶ್ನೆ ಏನಿದೆ ಕೇಳಿ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಕಿರಣ್ ಅವರೇ. ಮೇಡಮ್, ಇದು ನನಗೆ ಇವಾಗ 42 ಇಯರ್ಸ್. ಓಕೆ. ಆಪರೇಷನ್ ಆಗಿದೆ, 2 ಸಿಸೇರಿಯನ್ ಆಗಿದೆ. ಅದು 2 ಸಿಸೇರಿಯನ್ ಆಗಿರೋದು. ಬಟ್ ಅದೇ 21 ಡೇಸ್ಗೆಲ್ಲ ಪೀರಿಯಡ್ಸ್ ಆಗ್ತಾ ಇದ್ದೀನಿ. ಮತ್ತೆ ಅದು ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ದೆ, ಅವ್ರ ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ಥೈರಾಯ್ಡ್ ಎಲ್ಲ ಚೆಕ್ಅಪ್ ಮಾಡಿದ್ರು, ಥೈರಾಯ್ಡ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರು. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ವಲ್ಲ ಮೇಡಮ್, ಜರ್ನಿ ಮಾಡಿದ್ರೆ ಆಗ್ಬಿಡ್ತೀವಿ.
ಈಗ 21 ದಿನಕ್ಕೆ ಸೈಕಲ್ ಆಗ್ತಿರೋದು ಎಷ್ಟು ತಿಂಗಳಿಂದ ಈ ರೀತಿ ಆಗ್ತಿದೆ ಅಮ್ಮ? ಒಂದು 6 months ಇಂದ ಈ ತರ ಆಗ್ತಾ ಇದ್ದೀನಿ ಮೇಡಮ್. ಓಕೆ, ಒಂದ್ ಸ್ಕ್ಯಾನಿಂಗ್ ಏನಾದ್ರು ಮಾಡ್ಕೊಂಡಿದ್ದೀರಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋದು? ಮಾಡಿದ್ದಾರೆ ಮೇಡಮ್, ಮಾಡಿದ್ದಾರೆ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಹಾಗಾದ್ರೆ ಗಾಬರಿ ಪಟ್ಕೊಳ್ಳೋಂಥದ್ದೇನು ಇರಲ್ಲಮ್ಮ. ಕಿರಣ್ ಅವ್ರೆ, ಈಗ ನೋಡಿ 40 years ಆಯ್ತು, 45, 50 ಪ್ಲಸ್ ಅಲ್ಲಿ ಏನ್ ಹೇಳ್ತೀವಿ, ಇದಕ್ಕೆ ನಾವು ಪ್ರೀ ಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ. ಅಂದ್ರೆ ಮುಟ್ಟು ನಿಲ್ಲುವ ಏಜ್ ಗ್ರೂಪ್ ಅಂತ ಹೇಳ್ಬೋದು. ಈ ತರ ಒಂದು ಏಜ್ ಗ್ರೂಪ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಹೆಂಗಸರಿಗೆ ನಾವು ತುಂಬಾ ಕೇಸಸ್ ಅಲ್ಲಿ ನೋಡಿದೀವಿ 15 ದಿನಕ್ಕೊಮ್ಮೆ ಕೂಡ ಪೀರಿಯಡ್ಸ್ ಆಗ್ತಕ್ಕಂಥದ್ದು, 20 ದಿನ 25 ದಿನಕ್ಕೆ ಒಮ್ಮೊಮ್ಮೆ ಆಗ್ತಕ್ಕಂಥದ್ದು, ಇಲ್ಲ ಇನ್ನೂ ಕೆಲವು ಪೇಷಂಟ್ಸ್ ಅಲ್ಲಿ ನಾವು ನೋಡಿದೀವಿ 40 days 45 days ಅಲ್ಲಿ ಒಂದ್ ಸೈಕಲ್ ಬರ್ತಕ್ಕಂಥದ್ದನ್ನ ಕೂಡ ನೋಡಿದೀವಿ. ಸೊ ಈ ರೀತಿ ಸಂದರ್ಭದಲ್ಲಿ ಒಂದು ಥೈರಾಯ್ಡ್ ಪ್ರೊಫೈಲ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಇವೆರಡನ್ನು ಆಲ್ರೆಡಿ ಮಾಡ್ಕೊಂಡಿದೀವಿ, ಅವುಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರೋ ಕಾರಣ ವರಿ ಮಾಡೋಂಥದ್ದು ಯಾವುದೇ ರೀತಿ ಇರೋದಿಲ್ಲ. ಅದಕ್ಕೆ ಯಾವುದೇ ರೀತಿ ಚಿಕಿತ್ಸೆ ಕೂಡ ಬೇಕಾಗಿ ಬರೋದಿಲ್ಲಮ್ಮ. ನಿಮ್ಮ ಒಂದು ಲೈಫ್ ಸ್ಟೈಲ್ ಏನಿರುತ್ತೆ, ಪ್ರಾಪರ್ ಆಗಿ ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೊಳ್ಳೋದ್ರಿಂದ, ಸರಿಯಾದ ಪೌಷ್ಟಿಕಾಂಶದ ಆಹಾರ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಮೇಂಟೈನ್ ಆಗುತ್ತೆ. ವರಿ ಮಾಡೋಂಥದ್ದು ಖಂಡಿತವಾಗ್ಲೂ ಇಲ್ಲಮ್ಮ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕನೆಕ್ಟ್ ಆಗಬೇಕಾಗುತ್ತೆ. ಹಾಗೆ ಡಾಕ್ಟರ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದ್ರೆ ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿ ನೇರವಾಗಿ ನೀವು ಭೇಟಿ ಕೊಡಬಹುದು. ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಅಡ್ಡ ಪರಿಣಾಮಗಳಿಲ್ಲದೆ ಚಿಕಿತ್ಸೆಯನ್ನ ನೀವು ಪಡ್ಕೊಳ್ಬಹುದು. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಪಿಸಿಒಡಿ ಬಗ್ಗೆ ಮಾಹಿತಿಯನ್ನ ನೀಡುತ್ತಾ ಇದ್ದೀವಿ, ಜೊತೆಯಾಗಿ ಥೈರಾಯ್ಡ್ ಕುರಿತಾಗಿ ಮಾಹಿತಿಯನ್ನ ನೀಡುತ್ತಾ ಇದ್ದೀವಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ಕರೆ ಮಾಡಬಹುದು. ಡಾಕ್ಟರ್ ನಮ್ಮೊಟ್ಟಿಗೆ ಇರ್ತಾರೆ, ಸಾಕಷ್ಟು ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಇನ್ನು ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಆಲ್ ಓವರ್ ಕರ್ನಾಟಕದಲ್ಲಿ ಇದೆ, ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಆಗಬಹುದು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಶಿವಕುಮಾರ್ ಅಂತ ಹೇಳಿ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಶಿವಕುಮಾರ್ ಅವರೇ, ಹೇಳಿ ಏನ್ ಸಮಸ್ಯೆ ಆಗ್ತಿದೆ? ಮೇಡಮ್, ನನಗೆ ಈ ಒಂದು ವರ್ಷದ ಹಿಂದ್ಗಡೆನೆ ಮೊದ್ಲೆಲ್ಲ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಮೇಡಮ್. ಓಕೆ, ಹಾಗಾಗಿ ನನಗೆ ಒಂಥರ ಎಡೆ ಬಿಟ್ಟ ಜಾಸ್ತಿ ಆಗೋದು, ಮತ್ತೆ ಬೆಳಗಿನ ಜಾವ ನಿದ್ರೆ ಬರದೇ ಇರೋ ಟೈಮಲ್ಲಿ ಹಾರ್ಟ್ ಬೀಟಿಂಗ್ ಜಾಸ್ತಿ ಇರ್ತಿತ್ತು ಮೇಡಮ್. ಅವಾಗ ನಾನು ಆಮೇಲೆ ಸುಸ್ತಾಗೋದು ಆತರ ಎಲ್ಲ ಆಗ್ತಾ ಇತ್ತು. ಇಲ್ಲೇ ಹಾಸ್ಪಿಟಲ್ ತೋರಿಸ್ದೆ. ಅವಾಗ ಏನ್ ಹೇಳಿದ್ರು ಅವರು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಶುಗರ್ ಅಥವಾ ಏನೋ ಇರ್ಬೋದೇನೋ ಅಂತ ಶುಗರ್ ಎಲ್ಲ ಟೆಸ್ಟ್ ಮಾಡಿದ್ರು ಮೇಡಮ್. ಆ ಶುಗರ್ ಎಲ್ಲ ಏನ್ ಇರ್ಲಿಲ್ಲ. ಆಮೇಲೆ ಥೈರಾಯ್ಡ್ ನಾವೇ ಪ್ರಪೋಸ್ ಮಾಡಿದ್ವಿ ಅವ್ರಿಗೆ, ಥೈರಾಯ್ಡ್ ಒಂಚೂರು ಚೆಕ್ ಮಾಡಿ ಮೇಡಮ್ ಅಂತ ಹೇಳಿದ್ರು, ಸರ್ಗೆ ಹೇಳಿದ್ವಿ. ಆಮೇಲೆ ಅದು ಥೈರಾಯ್ಡ್ಗೆ ಬರ್ಕೊಟ್ರು ಮೇಡಮ್. ಅಲ್ಲಿ ಚೆಕ್ ಮಾಡಿಸ್ವಿ, ಅದು 265 ಏನೋ ಇತ್ತು ಮೇಡಮ್ ಅದು. ಹಾಗಾಗಿ 110 115 ಒಳಗಡೆ ಇರ್ಬೇಕದು, ಥೈರಾಯ್ಡ್ ಇದೆ ನಿಮ್ಗೆ ಅಂತ ಹೇಳಿ 1 month ಬೆಳಿಗ್ಗೆ ಮತ್ತೆ ಸಂಜೆ 2 ಮಾತ್ರೆ ತಗೊಳಕ್ ಹೇಳಿದ್ರು ಮೇಡಮ್. ಅದನ್ನ ತಗೊಂಡೆ, ಅತ್ಯಂತಿದ್ದು. ಅದನ್ನ ತಗೊಂಡ್ಮೇಲೆ ತಿರ್ಗಾ ಚೆಕ್ ಮಾಡ್ತೀವಿ 1 ತಿಂಗಳು ಬಿಟ್ಟು ಅಂತ ಹೇಳಿದ್ರು. ತಿರ್ಗಾ ಚೆಕ್ ಮಾಡುತ್ತೆ. ಆಮೇಲೆ ಥೈರಾಯ್ಡ್ ಸ್ವಲ್ಪ ಕಡಿಮೆ ಆಗಿದೆ, 1 ಮಾತ್ರೆ ತಗೊಳ್ಳಿ, 1 ಟೈಮ್ ಯಾವ್ದಾದ್ರು ಬೆಳಿಗ್ಗೆ ಅಥವಾ ಸಾಯಂಕಾಲ 1 ಟೈಮ್ ತಗೊಳ್ಳಿ ಅಂತ ಹೇಳಿದ್ರು. ಅದು ತಗೊಂಡೆ. ನೆಕ್ಸ್ಟ್ ಮಂತ್ ಹೋಗಿ ತಿರುಗಿ ಇನ್ನೊಂದ್ಸಾರಿ ಚೆಕ್ ಮಾಡಿಸ್ತೀವಿ ಮೇಡಮ್. ಈಗ ನಾರ್ಮಲ್ ಬಂದಿದೆ, ನೀವೇನ್ ಮಾತ್ರೆ ಏನು ತಗೊಳ್ಬೇಡಿ, 4 ತಿಂಗಳು ಬಿಟ್ಟು ಬಂದು ನಮ್ಗೆ ಚೆಕ್ ಮಾಡ್ಸಿ ಅಂತ ಹೇಳಿದ್ರು ಮೇಡಮ್. ಆಮೇಲೆ ಚೆಕ್ ಮಾಡಿಸ್ತೀವಿ, ನಾರ್ಮಲ್ಲೇ ಇದೆ ಮೇಡಮ್. ಈಗ ಅದು ಥೈರಾಯ್ಡ್ ಒಂದ್ಸಲ ಬಂದ್ಮೇಲೆ ಮತ್ತೆ ಹೋಗೋದಿಲ್ಲ, ಅದು ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ಡಾಕ್ಟರ್ ಫಸ್ಟ್ ಟೈಮ್ ಹೇಳಿದ್ರು ಮೇಡಮ್. ಆ ನಂತರ ತಿರುಗಿ ನಾರ್ಮಲ್ ಬಂದ್ಮೇಲೆ ಈಗ ಆಮೇಲೆ ವೆಯ್ಟ್ ಲಾಸ್ ಆಗ್ಬಿಟ್ಟಿತ್ತು ಮೇಡಮ್. ಫುಲ್ ನಮ್ಗೆ 86 kg ಇದ್ದು ಬರೀ 69 kg ಬಂದಿದೆ ನಾನು. ಆಮೇಲೆನೆ ಗೊತ್ತಾಗ್ತಿದ್ದು ಮೇಡಮ್ ಥೈರಾಯ್ಡ್ ಇದೆ ಅಂತೇಳಿ ನಮ್ಗೆ. ಆ ನಂತರ ಈಗ 1 ವರ್ಷದಿಂದ ನಾನು ಮಾತ್ರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಮೇಡಮ್. ಅದು ಈಗ 79 kg ಇದ್ರಿ ಮೇಡಮ್, 69 kg ಇದೆ, 65 kg ಇದೆ ಅಷ್ಟೇ ಮೇಡಮ್. ನಾನು 79 kg ಇದ್ದೀನಿ ಈಗ. ಮತ್ತೆ ನಾನು ಚೆಕ್ ಮಾಡ್ಸಿ ಅಂತ ಹೇಳಿದ್ರು, ಬಟ್ ಮಾಡ್ಸಕ್ ಹೋಗಿಲ್ಲ ಮೇಡಮ್. ಅದು
ಅದಕ್ಕೆ ಈಗ ಏನ್ ಮಾಡೋದು ಮೇಡಮ್, ತಿರ್ಗಾ ಚೆಕ್ ಮಾಡಿಸ್ಬೇಕಾ ಅಥವಾ ನಮ್ಗೆ ಅವ್ರು ಹೇಳಿದ್ರು ಒಂದೊಂದು ಸಿಂಪ್ಟಮ್ಸ್ ಎಲ್ಲ ಆ ರೀತಿ ಆಗ್ಬಿಡುತ್ತೆ, ನಿಮ್ಗೆ ಕಂಪಲ್ಸರಿ ಏನ್ ಆಗೋದಿಲ್ಲ, ಇದು ಮಾತ್ರ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಮೇಡಮ್. ನಿಮ್ಮ ವಯಸ್ಸೆಷ್ಟು ಶಿವಕುಮಾರ್ ಅವರೇ? 54 ಮೇಡಮ್. ಈಗ ನೋಡಿ, ಈಗ ನೀವ್ ಏನ್ ಹೇಳ್ತಾ ಇದ್ದೀರಾ ನಿಮ್ದು ಕಂಪ್ಲೀಟ್ ಪಾಸ್ಟ್ ಹಿಸ್ಟ್ರಿ ಅಂತ ಹೇಳ್ಬೋದು. ಈಗ ರೈಟ್ ನೋವು ಏನಿರುತ್ತೆ, ನಿಮ್ಗೆ ಯಾವುದೇ ರೀತಿ ಲಕ್ಷಣಗಳೇನು ಕಂಡು ಬರ್ತಾ ಇಲ್ಲ ಅಂತಂದ್ರೆ ವರಿ ಮಾಡೋಂಥದ್ದಿರಲ್ಲ. ಆದ್ರೆ ಒನ್ಸ್ ಇನ್ 6 months 2-3 ಬಾರಿ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಒಳಿತು ಅಂತ ಹೇಳ್ಬೋದು. ಈಗ 6 ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ಕೊಂಡಾಗ ಕಾನ್ಸಿಕ್ವೆಂಟ್ ಆಗಿ 3 ರಿಪೋರ್ಟ್ ನ ತೆಗೆದುಕೊಳ್ಳಿ. 3 ರಿಪೋರ್ಟ್ ಅಲ್ಲಿ ಕೂಡ ನಿಮ್ಮ ಎಲ್ಲಾ ಒಂದು ಥೈರಾಯ್ಡ್ ಹಾರ್ಮೋನ್ಗಳು ನಾರ್ಮಲ್ ಆಗಿ ಮೇಂಟೈನ್ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಮತ್ತೆ ಪ್ರಾಬ್ಲಮ್ ಆಗೋದಿಲ್ಲ, ನಿಮ್ಗೆ ವರಿ ಮಾಡೋಂಥದ್ದು ಇರೋದಿಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿ ಚಿಕಿತ್ಸೆ ನಿಮ್ಗೆ ಬೇಕಾಗಿ ಬರೋದಿಲ್ಲ. ಮತ್ತೆ ಈಗ ನೀವು ಹೇಳ್ತಾ ಇದ್ರಿ ಶಿವಕುಮಾರ್ ಅವರೇ, ಸಾಕಷ್ಟು ಜನ ಕೂಡ ಹೊರಗಡೆ ವೀಕ್ಷಕರು ನೋಡ್ತಿರಬಹುದು, ಥೈರಾಯ್ಡ್ ಒಂದ್ಸಲ ಬಂದ್ರೆ ಮತ್ತೆ ಗುಣ ಆಗೋದಿಲ್ಲ ಅಂತ ಏನ್ ಹೇಳ್ತಾರೆ, ಇಲ್ಲ ಜೀವನ ಪರ್ಯಂತ ಟ್ರೀಟ್ಮೆಂಟ್ ನ ತೆಗೆದುಕೊಳ್ಬೇಕು ಅಂತ ಏನ್ ಹೇಳ್ತಾರೆ. ಖಂಡಿತವಾಗ್ಲೂ ಆ ರೀತಿ ಇರೋದಿಲ್ಲ. ಈಗ ಥೈರಾಯ್ಡ್ ಅನ್ನೋದು ಸಂಪೂರ್ಣವಾಗಿ ಒಂದು ಹಾರ್ಮೋನುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾರಣಗಳು ಸಾಕಷ್ಟು ಬೇರೆ ಬೇರೆ ರೀತಿ ಕಾರಣಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ಥೈರಾಯ್ಡ್ ಸಮಸ್ಯೆಗಳಿಗೆ ನಾವು ಕೊಡ್ತಕ್ಕಂಥ ಚಿಕಿತ್ಸೆ, ಈಗ 10 ಜನ ಥೈರಾಯ್ಡ್ ಇಶ್ಯೂಸ್ ಇಂದ ಬರ್ತಿದ್ದಾರೆ, ಥೈರಾಯ್ಡ್ ಪ್ರಾಬ್ಲಮ್ಗಳಿಂದ ಬರ್ತಿದ್ದಾರೆ ಅಂತಂದ್ರೆ 10 ಜನಕ್ಕೆ ಒಂದೇ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆನ ನಾವು ನೀಡ್ತಾ ಇಲ್ಲ. ಈಗ ನೀವು ಕೊಡ್ತಿರ್ತಕ್ಕಂಥದ್ದು ಪಾಸ್ಟ್ ಹಿಸ್ಟ್ರಿ ಆಗಿರ್ಬೋದು. ಈಗ ನೀವು ಹೇಳ್ತಾ ಇದ್ರಿ 1 ತಿಂಗಳು ತಗೊಂಡ್ವಿ, ಮತ್ತೆ ಚೆಕ್ ಮಾಡ್ಕೊಂಡ್ವಿ, ಮತ್ತೆ 1 ತಿಂಗಳಲ್ಲಿ ಡೋಸೇಜ್ ಕಡಿಮೆ ಮಾಡಿದ್ರು, ಮತ್ತೆ ಚೆಕ್ ಮಾಡ್ಕೊಂಡ್ವಿ, ನಾರ್ಮಲ್ ಆಗಿತ್ತು, ಸ್ಟಾಪ್ ಮಾಡಿದ್ದಾರೆ. ಡೆಫಿನೆಟ್ ಆಗಿ ತುಂಬಾ ಒಳ್ಳೆ ರಿಸಲ್ಟ್ ಅಂತಾನೆ ಹೇಳ್ಬೋದು. ಆದ್ರೆ ಕೆಲವು ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಈ 1 ತಿಂಗಳು 2 ತಿಂಗಳು ಏನ್ ತೆಗೆದುಕೊಂಡಿರ್ತಾರೆ, ಮತ್ತೆ ಪುನಃ ಚೆಕ್ ಮಾಡ್ಕೊಂಡಾಗ ಕೂಡ ಬಹುಶಃ ಅದೇ ರೀತಿ ಮೇಂಟೈನ್ ಆಗಿರುತ್ತೆ, ಇಲ್ಲ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲ ಇನ್ನು ಕೆಲವು ಸಲ ಏನ್ ನೋಡ್ತೀವಿ ನಾವು, ಮೆಡಿಸಿನ್ ಸ್ಟಾಪ್ ಮಾಡಿದ ನಂತರ ಮತ್ತೆ 3 ತಿಂಗಳಾದ್ಮೇಲೆ ಚೆಕ್ ಮಾಡಿದ ನಂತರ ಮತ್ತೆ ಯಥಾ ಪ್ರಕಾರ ಮತ್ತೆ ನಿಮ್ಮ ಒಂದು ಹಾರ್ಮೋನ್ಗಳ ಲೆವೆಲ್ ಏರುಪೇರು ಆಗಿರುತ್ತೆ. ಅಂದ್ರೆ ಜಾಸ್ತಿ ಆಗಿರ್ಬೋದು, ಇಲ್ಲ ತುಂಬಾನೇ ಕಡಿಮೆ ಆಗಿರ್ಬೋದು, ನಾರ್ಮಲ್ ಲೆವೆಲ್ಸ್ ಅಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಸಂದರ್ಭದಲ್ಲಿ 2ನೇ ಸಲ ಮತ್ತೆ ನಿಮ್ಮ ಚಿಕಿತ್ಸೆನ ಶುರು ಮಾಡಿದಾಗ ಡೆಫಿನೆಟ್ ಆಗಿ ಸಾಧಾರಣವಾಗಿ ಜೀವನ ಪರ್ಯಂತ ಚಿಕಿತ್ಸೆನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಒಂದು ಡೋಸೇಜ್ಗಳು ವರ್ಷಗಳು ಕಳೆದಂಗೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ಯಾವುದೇ ರೀತಿ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಈಗ ನಾವು ನೋಡಿದೀವಿ, ಥೈರೋನೋಮ್ ಆಗಿರ್ಬೋದು, ಎಲ್ಟ್ರಾಕ್ಸಿನ್ ಮಾತ್ರೆಗಳಾಗಿರ್ಬೋದು, 100 mg 125 150 mg ಗಳನ್ನ ತೆಗೆದುಕೊಳ್ತಕ್ಕಂಥದ್ದನ್ನ ನೋಡ್ತೀವಿ. ಇವುಗಳಿಂದ ಕೆಲವು ಪೇಷಂಟ್ಸ್ ಅಲ್ಲಿ ತುಂಬಾನೇ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗುವ ಸಾಧ್ಯತೆಗಳಿರುತ್ತೆ. ಸೊ ಈ ರೀತಿ ಎಲ್ಲಾ ರೀತಿಯಲ್ಲಿ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಯಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ ಒಮ್ಮೆ ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ ನ ಭೇಟಿ ಮಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನ ಕಂಡುಕೊಳ್ಬಹುದು ಅಂತಾನೆ ಹೇಳ್ಬಹುದು. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮೈಸೂರಿಂದ ಕಾಲ್ ಮಾಡಿದ್ದೆ ಅಂತ ಹೇಳಿದ್ರೆ, ಮೈಸೂರಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚ್ ಇದೆ. ನೇರವಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಕೌನ್ಸಿಲಿಂಗ್ ಅಗತ್ಯವಿದ್ರೂ ಕೂಡ ಕೌನ್ಸಿಲಿಂಗ್ ಪಡ್ಕೊಳ್ಬಹುದು, ಅಥವಾ ಚಿಕಿತ್ಸೆ ಅಗತ್ಯವಿದ್ರೆ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಿಲ್ಲದೆ ನಿಮಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶೀಲಾ ಅಂತ, ಜಯನಗರದಿಂದ ಮಾತಾಡ್ತೀನಿ. ಓಕೆ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ ಮೇಡಮ್, ನನ್ನ ಹೆಸರು ಶೀಲಾ ಅಂತ. ನಮಸ್ತೆ ಶೀಲಾ ಅವರೇ, ಹೇಳಿಮ್ಮ. ಮದ್ವೆ ಆಗಿ 5 years ಆಯ್ತು. ಓಕೆ, ಇನ್ನ ಮಕ್ಕಳಾಗಿಲ್ಲ ಮೇಡಮ್. ಟೆಸ್ಟ್ ಎಲ್ಲ ಮಾಡ್ಸಿದ್ವಿ, ಏನೋ ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಆಮೇಲೆ ಇನ್ನೊಂದು ಲಾಸ್ಟ್ ಟೆಸ್ಟ್ ಹೇಳಿದ್ರು, ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಮೇಡಮ್. 2 ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೂ ಟ್ರೀಟ್ಮೆಂಟ್ ತಗೊಂತಾ ಇದೀವಿ ಮೇಡಮ್. ಆ ಟ್ರೀಟ್ಮೆಂಟ್ 1 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂತಾ ಇದೀವಿ. ಏನು ಇಂಪ್ರೂವ್ಮೆಂಟ್ ಏನು ಆಗಿಲ್ಲ ಮೇಡಮ್. ಓಕೆ, ಅದು 2 ಟ್ಯೂಬ್ ಬ್ಲಾಕ್ ಇದ್ರೆ ಮಕ್ಕಳು ಆಗಲ್ಲ ಅಂತ ಹೇಳ್ತಾ ಇದಾರೆ, ನಿಜನಾ ಮೇಡಮ್? ಖಂಡಿತವಾಗ್ಲೂ ಶೀಲಾ ಅವರೇ, ನಿಮ್ಮ ವಯಸ್ಸು ಎಷ್ಟುಮ್ಮ? ಇವಾಗ 30 ಮೇಡಮ್. ಓಕೆ, ಫೆಲೋಪಿಯನ್ ಟ್ಯೂಬ್ಸ್ 2 ಕಡೆ ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ವಯಸ್ಸು 32 ಅಂತ ಹೇಳ್ತಾ ಇದ್ದೀರಾ. ಕೆಲವೊಂದ್ಸಲ ನೋಡಿ, ಇದು ಕಾಂಪ್ಲಿಕೇಟೆಡ್ ಕೇಸಸ್ ಅಂತ ಹೇಳ್ಬೋದು ಶೀಲಾ ಅವರೇ. ಯಾಕಂತಂದ್ರೆ ಈಗ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ. ಮುಂಚೆ ತರ ಮುಂಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾರ್ಮಲ್ ಆಗಿ ಒಂದು ದೇಹದ ಸ್ಥಿತಿ ಹೇಗಿರಬೇಕು, ಗರ್ಭಕೋಶದ ಕೆಲಸ ಏನಾಗ್ತಿರುತ್ತೆ. ಈಗ ಪ್ರೆಗ್ನೆನ್ಸಿ ಎಸ್ಪೆಷಲಿ ನಾವು ಮಾತನಾಡುವಾಗ ಫೆಲೋಪಿಯನ್ ಟ್ಯೂಬ್ಸ್ 2 ಕಡೆ ಬ್ಲಾಕ್ ಆಗಿತ್ತು ಅಂತಂದ್ರೆ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳು ತುಂಬಾನೇ ಕಷ್ಟ ಅಂತ ಹೇಳ್ಬೋದು, ಇಲ್ಲ ರಿಸ್ಕಿ ಕಾಂಪ್ಲಿಕೇಟೆಡ್ ಕೇಸಸ್ ಅಂತ ಹೇಳ್ಬೋದು. ಆದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡಬಹುದು ಹೋಮಿಯೋಪತಿಯಲ್ಲಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಯಾವುದೇ ಒಂದು ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳಿದಾಗ, ಈಗ ಹೊರಗಡೆ ನೀವು 1 ವರ್ಷದಿಂದ ಸತತವಾಗಿ ಟ್ರೀಟ್ಮೆಂಟ್ ನ ಮಾಡ್ಕೊಳ್ತಾ ಬಂದಿದ್ದೀರಾ. ಯಾವುದೇ ರೀತಿ ಹಾರ್ಮೋನುಗಳಲ್ಲಿ ವ್ಯತ್ಯಾಸ ಆಗುವುದು ಒಂದು ಸಲುವಾಗಿ ಟ್ರೀಟ್ಮೆಂಟ್ ನ ಮಾಡೋದಕ್ಕೆ ಬರೋದಿಲ್ಲ, ಮೊದಲನೇದು. ಇಲ್ಲ 2ನೇದು, ಕೆಲವೊಂದ್ಸಲ ಶಸ್ತ್ರಚಿಕಿತ್ಸೆಗೆ ಕೂಡ ಹೇಳ್ತಾರೆ. ಸಾಕಷ್ಟು ಸಲ ಅದು ನಮಗೆ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕೇಜ್ ಯಾವಾಗಿಂದ ಆಗ್ತಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ,
ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಹೇಗಿರುತ್ತೆ ಅಂತಂದ್ರೆ 3 ವಿಭಿನ್ನವಾಗಿ ಇರ್ತಕ್ಕಂಥ ಅಂದ್ರೆ ಬೇರೆ ಬೇರೆ ಟೈಪ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಇಮ್ಯೂನ್ ಬೂಸ್ಟಿಂಗ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಮಯಾಸ್ಮ್ಯಾಟಿಕ್ ರೆಮಿಡೀಸ್ ಅಂತ ಹೇಳ್ತೀವಿ, ಇನ್ನು ಕೆಲವೊಂದ್ಸಲ ನಾವು ಯಾವ್ದ್ರ ಬೇಸ್ಡ್ ಮೇಲೆ ಕೊಡ್ತಾ ಇದೀವಿ ಅಂತ ನಾನು ಹೇಳ್ತಾ ಇದ್ದೀನಿ, ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಒಂದು ಸ್ವಾಭಾವಿಕವಾಗಿ ನಿಮ್ಮ ದೇಹದ ಸ್ಥಿತಿ ಹೇಗಿದೆ, ಬೇರೆ ಏನಾದ್ರು ಇಶ್ಯೂಸ್ ಇತ್ತಾ, ಫ್ಯಾಮಿಲಿ ಹಿಸ್ಟ್ರೀಸ್ ಇತ್ತಾ, ಇಲ್ಲ ಪಾಸ್ಟ್ ಹಿಸ್ಟ್ರಿಯಲ್ಲಿ ಏನಾದ್ರು ಇತ್ತಾ, ಇಂಜುರೀಸ್ ಆಗಿರ್ಬೋದು, ಬೇರೆ ಸರ್ಜರೀಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ಕಂಪ್ಲೀಟ್ ಕೇಸ್ ಡೀಟೇಲ್ ಹಿಸ್ಟ್ರಿ ತೆಗೆದುಕೊಂಡಿದ್ದ ನಂತರ ನಿಮ್ಮ ದೇಹಕ್ಕೆ ಅನುಗುಣವಾಗಿರ್ತಕ್ಕಂಥ ಮೆಡಿಸಿನ್ಸ್ ನಾವು ಕೊಡ್ತಾ ಹೋಗ್ತೀವಿ ಅಮ್ಮ. ಜಯನಗರದಿಂದ ಕರೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲಮ್ಮ. ಒಂದ್ ಸ್ವಲ್ಪ ಸಮಯ ಡೆಫಿನೆಟ್ ಆಗಿ ಬೇಕಾಗತ್ತೆ ನಿಮ್ಮ ಒಂದು ಟ್ರೀಟ್ಮೆಂಟ್ ಪಾಸಿಟಿವ್ ರಿಸಲ್ಟ್ ಬರೋದ್ರ ಸಲುವಾಗಿ. ಒಮ್ಮೆ ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ನ ಭೇಟಿ ಮಾಡಿದ್ದಲ್ಲಿ ಸೂಕ್ತವಾದ ಸಲಹೆಗಳ ಜೊತೆಗೆ ಚಿಕಿತ್ಸೆ ಮಾಡೋದ್ರ ಜೊತೆಗೆ ನಿಮ್ಗೆ ಡೆಫಿನೆಟ್ ಆಗಿ ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜಯನಗರದಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚ್ ಇದೆ. ನೇರವಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ನಿಮ್ಮಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳಿಗೆ 100% ಕ್ಯೂರೇಬಲ್ ಅಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಇಲ್ಲದೆ ಚಿಕಿತ್ಸೆಯನ್ನ ನಿಮಗೆ ನೀಡಲಾಗುತ್ತೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ರೇಖಾ ಅಂತ, ಯಾವ ಊರಿಂದ ರೇಖಾ ಅವರೇ? ಹಾವೇರಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ ರೇಖಾ ಅವರೇ. ನಮ್ದು ನನ್ಗೆ 25 ಇಯರ್ಸ್ ಮೇಡಮ್. ಕೂದಲು ತುಂಬಾ ಉದುರ್ತಾ ಇದೆ ಮೇಡಮ್. ಎಷ್ಟೇ ತೋರಿಸಿದ್ರು ಕೂದಲು ಉದುರೋ ನಿಲ್ತಾ ಇಲ್ಲ. ತುಂಬಾ ತೆಳ್ಳಗಾಗ್ಬಿಟ್ಟಿದೆ ಕೂದಲು. ಆಮೇಲೆ ಎಡಗಡೆ ಕಪಾಲದ ಹತ್ರ ನಾರುಲಿ ಟೈಪ್ ಆಗಿದೆ. ಅದನ್ನು ಡಾಕ್ಟರ್ ತೋರಿಸಿದ್ವಿ, ಅದು ಹೋಗ್ತಾ ಇಲ್ಲ ಮೇಡಮ್. ಅದಕ್ಕೆ ಏನ್ ಕೊಡ್ತೀರಾ ಅಂತ ಫೋನ್ ಮಾಡಿದ್ವಿ. ಅಮ್ಮ, ಈಗ ಡಾಕ್ಟರ್ ಭೇಟಿ ಮಾಡ್ಕೊಂಡಿದ್ದೀರಾ ಯಾವ್ದೇ ಕೆಲವೊಂದು ರಕ್ತ ಪರೀಕ್ಷೆಗಳು ಏನಾದ್ರು ಮಾಡ್ಕೊಂಡಿದ್ದೀರಾ? ಕೂದಲು ಅಂದ್ರೆ ಮೆಡಿಸಿನ್ ಅಂದ್ರೆ 2 ತಿಂಗಳು ಕ್ಯಾಲ್ಸಿಯಂ ಟ್ಯಾಬ್ಲೆಟ್, ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳಿ ಅಂದ್ರು, ಅದನ್ನು ತಗೊಂಡಿದ್ವಿ. ಅದಕ್ಕೂ ಕೂದಲು ಕಡಿಮೆ ಆಗ್ತಾ ಇಲ್ಲ. ಎಡಗಡೆ ಕಪಾಲ ಹತ್ರನೂ ನಾರುಗ್ಲಿ, ಅದಕ್ಕೂ ತೋರಿಸಿದ್ವಿ, ಏನ್ ಕಡಿಮೆ ಆಗ್ತಾ ಇಲ್ಲ. ಇಲ್ಲಮ್ಮ, ಖಂಡಿತವಾಗ್ಲೂ ಅದು ಹೆಲ್ಪ್ ಆಗಲ್ಲ. ಈಗ ನೋಡಿ, ಕೂದಲು ಉದುರುವಿಕೆ ಇದೆ ಅಂತ ಹೇಳಿದಾಗ ಕೂದಲು ಬೆಳೆಯೋದ್ರ ಸಲುವಾಗಿ ನೀವು ಬೇರೆ ಆರ್ಟಿಫಿಷಿಯಲ್ ಆಗಿ ಸಪ್ಲಿಮೆಂಟರೀಸ್ ನ ತೆಗೆದುಕೊಳ್ಳೋದ್ರಿಂದ ಇಲ್ಲ ನ್ಯೂಟ್ರಿಷನ್ ಟ್ಯಾಬ್ಲೆಟ್ಸ್ ಏನಾದ್ರು ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹೆಲ್ಪ್ ಆಗೋದಿಲ್ಲ. ಈಗ ಹೆಲ್ಪ್ ಆಗದಿದ್ರೆ ಬಹುಶಃ ನೀವು ಕರೆ ಮಾಡ್ತಿರ್ಲಿಲ್ಲ. ಯಾವ ಕಾರಣದ ಸಲುವಾಗಿ ನಿಮ್ಮ ಕೂದಲು ಉದುರುವಿಕೆ ಹೆಚ್ಚಾಗ್ತಿದೆ ನೋಡ್ಕೊಳ್ಬೇಕಾಗತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಇಲ್ಲ PCOD ಸಮಸ್ಯೆಗಳಲ್ಲಿ ಕೂಡ ನಾವು ನೋಡ್ತೀವಿ. ನಮ್ಮ ಒಂದು ಜೀವನ ಶೈಲಿ ಹೇಗಿದೆ, ಸ್ಟ್ರೆಸ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರು ಕೂದಲು ಉದುರುವಿಕೆ ಜಾಸ್ತಿ ಆಗತ್ತೆ. ಪೌಷ್ಟಿಕಾಂಶದ ಕೊರತೆ ಇತ್ತು ನಮ್ಮಲ್ಲಿ ಅಂತ ಹೇಳಿದ್ರು ಕೂಡ ಕೂದಲು ಉದುರುವಿಕೆ ಜಾಸ್ತಿ ಆಗತ್ತೆ. ಈ ರೀತಿ ಇದೆ ಅಂತ ಹೇಳಿದಾಗ ನಿಮ್ಮ ಕೇಸಲ್ಲಿ ಯಾವಾಗ ಒಂದು ಕಾರಣದಿಂದ ಆಗ್ತಿದೆ ಅದನ್ನ ತಿಳಿದುಕೊಳ್ಬೇಕಾಗತ್ತೆ. ಬಹುಶಃ ನೀವು ಡಾಕ್ಟರ್ನ ಭೇಟಿ ಮಾಡಿದೀರಾ, ಸಾಕಷ್ಟು ಚಿಕಿತ್ಸೆ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಯಾವ ಕಾರಣದ ಸಲುವಾಗಿ ಈ ಲಕ್ಷಣಗಳು ಬರ್ತಾ ಇದೆ ಅದನ್ನ ನೋಡ್ಕೊಳ್ಬೇಕಾಗತ್ತೆ. 25 ವರ್ಷ ಅಂತ ಹೇಳ್ತಾ ಇದ್ದೀರಾ, ಹಾವೇರಿಯಿಂದ ಕರೆ ಮಾಡಿದೀರಾ. ಒಮ್ಮೆ ಥೈರಾಯ್ಡ್ ಪ್ರೊಫೈಲ್ ನ ಚೆಕ್ ಮಾಡ್ಕೊಳ್ಳಿಮ್ಮ. T3, T4 ಹಾಗೆ TSH ಅಂತ ಹೇಳ್ತೀವಿ. ಈ ಒಂದು ರಕ್ತ ಪರೀಕ್ಷೆಯನ್ನ ಮಾಡ್ಕೊಂಡು ಬಹುಶಃ ನಿಮ್ಗೆ ದಾವಣಗೆರೆ ಇಲ್ಲ ಹುಬ್ಳಿ ಬ್ರಾಂಚ್ ಹತ್ರ ಆಗ್ಬಹುದು. ಒಮ್ಮೆ ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ ನ ಭೇಟಿ ಮಾಡಿ ಈ ಒಂದು ರಿಪೋರ್ಟ್ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಬಹುದು. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಆಗಬೇಕಾಗತ್ತೆ. ಕೆಲವೊಂದು ಪರೀಕ್ಷೆಗಳು ಅಗತ್ಯವಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಈಗಾಗಲೇ ಪರೀಕ್ಷೆಗಳನ್ನ ಮಾಡಿಸಿದ್ದೀನಿ ಅನ್ನೋದಾದ್ರೆ ಅದರ ರಿಪೋರ್ಟ್ ಸಮೇತವಾಗಿ ನೀವು ಡಾಕ್ಟರ್ನ ಆದಷ್ಟು ಬೇಗ ಬಂದು ಭೇಟಿ ಆಗಬೇಕಾಗತ್ತೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಇದೆ ನಮ್ಮ ಹೋಮಿಯೋಪತಿನಲ್ಲಿ. ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಿಲ್ಲದೆ ನಿಮಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಅಂತ ಡಾಕ್ಟರ್ ನಿಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನೀವು ಡಾಕ್ಟರ್ನ ಭೇಟಿ ಆಗಬೇಕಾಗತ್ತೆ. ಇನ್ನು ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ನೀವು ಕನೆಕ್ಟ್ ಆದ್ರೆ ನಿಮಗೆ ಯಾವ ಶಾಖೆ ಹತ್ತಿರವಾಗುತ್ತೆ ಅದರದ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡಲಾಗುತ್ತೆ. ಜೊತೆಗೆ ಅಪಾಯಿಂಟ್ಮೆಂಟ್ ಕಾಲ್ ನ ಫಿಕ್ಸ್ ಮಾಡಿ ನಿಮಗೆ ಕರೆಸ್ಕೊಳ್ಳಾಗುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು PCOD ಬಗ್ಗೆ ಜೊತೆಗೆ ಥೈರಾಯ್ಡ್ ಬಗ್ಗೆ ಮಾಹಿತಿಯನ್ನ ನೀಡುತ್ತಾ ಇದ್ದೀವಿ. ಈ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳಿಸ್ಕೊಂಡ್ವಿ. ಜೊತೆಗೆ ಏನು ಅಂತ ಹೇಳಿದ್ರೆ ಗುಣಲಕ್ಷಣಗಳಿಂದ ಅದನ್ನ ಯಾವ ರೀತಿ ಗುರುತಿಸಿಕೊಳ್ಳಬಹುದು, ವಿಧಗಳು ಎಷ್ಟು ರೀತಿಯಾಗಿರುತ್ತೆ, ಒಂದು ವಿಧದಿಂದ ಇನ್ನೊಂದು ವಿಧಕ್ಕೆ ಸಿಂಪ್ಟಮ್ಸ್ ಹೇಗೆ ಚೇಂಜ್ ಆಗುತ್ತೆ, ಹಾಗೆ ಈ PCOD ಸಮಸ್ಯೆ ಅಂದ್ರೆ ಏನು, ಇದಕ್ಕೆ ಕಾರಣಗಳೇನು, ಈ ಎಲ್ಲಾ ವಿಚಾರಗಳನ್ನ ತಿಳಿ ಹೇಳ್ತಾ ಇದ್ದಾರೆ. ಡಾಕ್ಟರ್ ನಮ್ಮೊಟ್ಟಿಗೆ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತಾಡಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನ ನೀವು ಪಡ್ಕೊಳ್ಬಹುದು. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ ಮ್ಯಾಮ್, ನನ್ನ ಹೆಸರು ಲತಾ ಅಂತ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ ಲತಾ ಅವರೇ? ಬೆಂಗಳೂರಿಂದನೇ ಮ್ಯಾಮ್. ಓಕೆ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಏನಿದೆ ಕೇಳಿ.
ಹಲೋ ಮ್ಯಾಮ್ ನಮಸ್ಕಾರ ಡಾಕ್ಟರ್, ನಮಸ್ಕಾರ. ನನ್ಗೆ 60 ವರ್ಷ. ಓಕೆ. ಈಗ ನನ್ಗೆ 10 ವರ್ಷದಿಂದ ಥೈರಾಯ್ಡ್ ಇದೆ ಅಂತ ಅಂದ್ಬಿಟ್ಟು TSH ಈಗ ಅಫ್ಕೋರ್ಸ್ ಬಿಟ್ವೀನ್ 2 and 2.5 ಇದೆ TSH ಲೆವೆಲ್. T4 ನಾರ್ಮಲ್ ಇದೆ. ಇರ್ರೆಸ್ಪೆಕ್ಟಿವ್ ಎನಿಥಿಂಗ್ ಡಾಕ್ಟರ್ ನಾನು ಇವಾಗ 75 mg ತಗೊಳ್ತಾ ಇದ್ದೀನಿ ಥೈರೋನಾಮು. ಅವರು ಕಡಿಮೆ ಮಾಡೋದಕ್ಕೆ ರೆಡಿ ಇಲ್ಲ ಅಥವಾ ಚಾನ್ಸ್ ಯಾಕೆ ತಗೊಳ್ತಾ ಇಲ್ಲ ಅವರು? ಇದೇ ಇರ್ರೆಸ್ಪೆಕ್ಟಿವ್ ಎನಿ ಲೆವೆಲ್ ಅದನ್ನೇ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌ ಸೇಫ್ ಇಟ್ ಈಸ್ ಮ್ಯಾಮ್ ನಂಗೆ ಗೊತ್ತಿಲ್ಲ. ಬಟ್ ಐ ಆಮ್ ನಾರ್ಮಲ್, ನಂಗೆ ಯಾವ ತರ ಸಮಸ್ಯೆಗಳು ಅಂತ ಏನಿಲ್ಲ. ಆದ್ರೆ ನಂದು TSH ಲೆವೆಲ್ ಮಾತ್ರ ಒನ್ಸ್ ಇನ್ 3 months ತುಂಬಾ ರಿಲಿಜಿಯಸ್ ಟೆಸ್ಟ್ ಮಾಡಿಸ್ತೀನಿ ಎವ್ರಿ ಟೈಮು. ಅದು ಯಾವಾಗ್ಲೂ 1.5 ಇರುತ್ತೆ. ನಿಮ್ ವಯಸ್ಸಿಗೆ 60 ವರ್ಷಕ್ಕೆ ಇದು ಓಕೆ, ಇಷ್ಟೇ ಮೇಂಟೈನ್ ಆಗ್ಬೇಕು ಅಂತಾರೆ. ಮೆಡಿಸಿನ್ ಬಿಟ್ಟು ನಾನ್ ಮೇಂಟೈನ್ ಮಾಡ್ಕೋಬಹುದಾ ಅಥವಾ ಟ್ರೈ ಮಾಡ್ಬೋದಾ ಅಥವಾ ಕಡಿಮೆ ನಾನೇ ಮಾಡ್ಕೋಬಹುದಾ ಅಥವಾ ಈಗ ಚೇಂಜ್ ಮಾಡ್ಬೇಕಾ ಡಾಕ್ಟರ್ನ? ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಮ್ಯಾಮ್. ಲತಾ ಅವರೇ, ಖಂಡಿತವಾಗ್ಲು ಈಗ ನೋಡಿ ಓಲ್ಡ್ ಏಜ್ ಅಂತ ಏನ್ ಹೇಳಿದ್ದಾರೆ, ನಿಮ್ಗೊಂದು ಡೋಸೇಜ್ ಆಫ್ ಮೆಡಿಸಿನ್ಸ್ ನ ಏನ್ ಫಿಕ್ಸ್ ಮಾಡಿದ್ದಾರೆ, ಖಂಡಿತವಾಗ್ಲೂ ಲೈಫ್ ಟೈಮ್ ಅದನ್ನೇ ತೆಗೆದುಕೊಳ್ಬೇಕು ಅಂತ ಏನು ಇಲ್ಲ. ಒಂದ್ಸಲ ಟ್ರೈ ಮಾಡ್ಬೋದು, ಆದ್ರೆ ಸ್ವತಃ ನೀವೇ ಮಾಡ್ಕೊಳ್ಳೋದು ಬೇಡ. ಯಾಕೆ ಈ ರೀತಿ ಫಿಸಿಷಿಯನ್ಸ್ ನಿಮ್ಗೆ ಗೈಡ್ ಮಾಡಿರ್ತಾರೆ ಅಂತಂದ್ರೆ, ಈಗ ಥೈರಾಯ್ಡ್ ಬಗ್ಗೆ ನಾವ್ ಏನ್ ಮಾತನಾಡ್ತಾ ಇದೀವಿ, ಥೈರಾಯ್ಡ್ ಹಾರ್ಮೋನ್ಗಳು ಏನ್ ಉತ್ಪತ್ತಿ ಆಗ್ತಾ ಇರುತ್ತೆ ಅವುಗಳ ಕೆಲಸ ಏನಪ್ಪಾ ಅಂತಂದ್ರೆ ಮೆಟಬಾಲಿಕ್ ರೇಟ್ ಆಫ್ ಅವರ್ ಬಾಡಿ ಅಂತ ಹೇಳ್ಬೋದು. ಈಗ ಮೆಟಬಾಲಿಕ್ ರೇಟ್ ಆಫ್ ಅವರ್ ಬಾಡಿ ಅಂತಂದ್ರೆ ಪ್ರೋಟೀನ್ ಸಿಂಥಸಿಸ್ ಕೂಡ ಅದರಲ್ಲಿ ಆಗ್ತಾ ಇರುತ್ತೆ. ಆದ್ರೆ ಮೊದಲನೇದಾಗಿ ನಾನು ಮೆಟಬಾಲಿಕ್ ರೇಟ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮೆಟಬಾಲಿಕ್ ರೇಟ್ ಅಂತಂದ್ರೆ 24 ಗಂಟೆಗಳ ಕಾಲ ಪ್ರತಿಯೊಂದು ದೇಹದ ಅಂಗಾಂಗಗಳು ತನ್ನದೇ ಆದಂತ ರೀತಿಯಲ್ಲಿ ಏನ್ ಕೆಲಸ ಮಾಡಬೇಕು ಅವುಗಳ ಮಾಡೋದ್ರ ಸಲುವಾಗಿ ಇದು ತುಂಬಾನೇ ಹೆಲ್ಪ್ ಆಗ್ತಾ ಇರುತ್ತೆ ಈ ಹಾರ್ಮೋನ್ಗಳು. ಉದಾಹರಣೆಗೆ ಈಗ ಉಸಿರಾಟದ ಸಮಸ್ಯೆ, ಲೈಕ್ ಉಸಿರಾಟ ಅಂತ ಹೇಳ್ಬೋದು, ಲೈಕ್ ಬ್ರೀತಿಂಗ್ ಅಂತ ಹೇಳ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗುವಕ್ಕೆ ಆಗಿರಬಹುದು. ಸೊ ಈಗ ಅಕಸ್ಮಾತ್ ಆಗಿ ಆ ಡೋಸೇಜ್ ನ ಕಡಿಮೆ ಮಾಡಿದ್ರೆ ಬಹುಶಃ ನಿಮ್ ಬ್ಲಡ್ ಸರ್ಕ್ಯುಲೇಷನ್ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬಹುದು, ಇಲ್ಲ ಬ್ರೀತಿಂಗ್ ಡಿಫಿಕಲ್ಟೀಸ್ ಕಂಡು ಬರ್ಬೋದು. ನಾನು ಆಗ್ಲೇ ಕೂಡ ಈ ಸಂಚಿಕೆಯನ್ನ ನೀವು ಮುಂಚೆಯಿಂದ ನೋಡೋದಾದ್ರೆ ನಾನು ತಿಳಿಸ್ತಾ ಇದ್ದೆ, ಹಾರ್ಟ್ ಬೀಟ್ ಕೆಲವರಿಗೆ ಈಗ ಹೈಪೋಥೈರಾಯ್ಡಿಸಮ್ ಡಯಾಗ್ನೋಸ್ ಆಗಿತ್ತು ಅಂದ್ರೆ ಹಾರ್ಟ್ ಬೀಟ್ ತುಂಬಾ ಕಡಿಮೆ ಆಗ್ತಾ ಹೋಗಿರುತ್ತೆ. ಹೈಪರ್ ಥೈರಾಯ್ಡಿಸಮ್ ಡಯಾಗ್ನೋಸ್ ಆಗಿತ್ತು ಅಂದ್ರೆ ತುಂಬಾ ಜಾಸ್ತಿ ಹಾರ್ಟ್ ಬೀಟ್ ಕಂಡು ಬರ್ತಕ್ಕಂಥದ್ದಾಗಿರ್ಬೋದು. ಇಲ್ಲ ಕೆಲವೊಂದ್ಸಲ ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ತುಂಬಾ ಕೋಲ್ಡ್ ಗೆ ಎಕ್ಸ್ಪೋಸ್ ಆದ್ರೂ ತಡೆಯಕ್ಕಾಗಲ್ಲ, ಇಲ್ಲ ಒಂದ್ ಸ್ವಲ್ಪ ಹೀಟ್ ಗೆ ಎಕ್ಸ್ಪೋಸ್ ಆದ್ರೂ ಕೂಡ ತಡೆಯಕ್ಕಾಗಲ್ಲ. ಸೊ ಈ ಒಂದು ಸಮಸ್ಯೆ ಇಲ್ಲ ಲಕ್ಷಣಗಳು ಅಂತ ಹೇಳ್ಬೋದು, ಇಲ್ಲ ಫಂಕ್ಷನ್ಸ್ ಅಂತ ಹೇಳ್ಬೋದು, ಸಾರಿ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಫಂಕ್ಷನ್ಸ್ ಆಫ್ ಅವರ್ ಬಾಡಿ ಅಂತ ಹೇಳ್ಬೋದು. ಇವುಗಳನ್ನ ಮೇಂಟೈನ್ ಆಗೋದ್ರ ಸಲುವಾಗಿ ಥೈರಾಯ್ಡ್ ಹಾರ್ಮೋನ್ಗಳು ಒಂದ್ಸಲ ಶುರು ಆದಾಗ, ಈಗ ಸಮಸ್ಯೆ ಆದಾಗ ಮಾತ್ರೆಗಳನ್ನ ಏನ್ ಶುರು ಮಾಡಿರ್ತಾರೆ ನಿಮ್ಮ ಒಂದು ಓಲ್ಡ್ ಏಜ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ಹೇಳಿರ್ತಾರೆ. ಆದ್ರೆ ಖಂಡಿತವಾಗ್ಲೂ ಇದನ್ನ ತೆಗೆದುಕೊಳ್ಳೇಬೇಕು, ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅಂತ ಇರೋದಿಲ್ಲ. ಆದ್ರೆ ಒಂದು ಡಾಕ್ಟರ್ನ ಸಲಹೆಗಳ ಮೇರೆಗೆ ನೀವು ಮಾಡಬೇಕಾಗಿರತ್ತೆ. ಬೆಂಗಳೂರಿಂದ ಕರೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಒಮ್ಮೆ ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ ನ ಭೇಟಿ ಮಾಡಿ. 10 years ಇಂದ ನೀವು ಯಾವುದೇ ಒಂದು ಮಾತ್ರೆನ ತೆಗೆದುಕೊಳ್ತಾ ಇದ್ದೀರಾ ಅಂತಂದ್ರೆ ಏಕ್ದಮ್ ಒಂದೇ ಸಲ ಸ್ಟಾಪ್ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ದೇಹದ ಮೆಟಬಾಲಿಕ್ ರೇಟ್ ತುಂಬಾ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದರ ಜೊತೆಗೆ ಹೋಮಿಯೋಪತಿ ಚಿಕಿತ್ಸೆ ಕೂಡ ಶುರು ಮಾಡ್ಕೊಳ್ಳಿ. ಕ್ರಮೇಣವಾಗಿ ಹಂತ ಹಂತವಾಗಿ, ಅಂದ್ರೆ ಈಗ 75 mcg ತೆಗೆದುಕೊಳ್ಳೋ ಕಡೆ 50 mcg ನ ಮಾಡ್ತಕ್ಕಂಥದ್ದು, ಒಂದ್ 3 ತಿಂಗಳಾಗಿದ ನಂತರ 25 mg ಮಾಡ್ತಕ್ಕಂಥದ್ದು, ಇನ್ನು ಒಂದ್ 3 ತಿಂಗಳಾಗಿದ ನಂತರ 12.5 mcg ಮಾಡ್ತಕ್ಕಂಥದ್ದು. ಈ ರೀತಿ ಕ್ರಮೇಣವಾಗಿ ನಿಮ್ಮ ಡೋಸೇಜ್ ಆಫ್ ಮೆಡಿಸಿನ್ಸ್ ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಅದಾಗಿದ ನಂತರ ಈಗ ಇಷ್ಟು ಈ ಪ್ರಾಸೆಸ್ ಅಲ್ಲಿ ನಿಮ್ಮ ಒಂದು ಜನರಲ್ ಹೆಲ್ತ್ ಮೇಂಟೈನ್ ಆಗ್ತಿದೆ, ನಿಮ್ಮ ಒಂದು ರಕ್ತ ಪರೀಕ್ಷೆಗಳು ಕೂಡ ನಾರ್ಮಲ್ ಆಗಿ ತೋರಿಸ್ತಾ ಇದೆ ಅಂತ ಹೇಳಿದಾಗ ಡೆಫಿನೆಟ್ ಆಗಿ ನಿಮ್ಮ ಒಂದು ಇಂಗ್ಲಿಷ್ ಮಾತ್ರೆಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಬಹುದು ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈ ಒಂದು ಕಾರಣದ ಸಲುವಾಗಿ ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ ನ ಒಮ್ಮೆ ಭೇಟಿ ಮಾಡಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಡೌಟ್ ಕ್ಲಿಯರ್ ಮಾಡಿದ್ದಾರೆ ಡಾಕ್ಟರು. ಸೊ ಒಂದ್ಸಲಿ ನೀವು ಡಾಕ್ಟರ್ನ ಬೆಟರ್ ನೇರವಾಗಿ ಭೇಟಿ ಆದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಜಯನಗರ ಮತ್ತು ಮಲ್ಲೇಶ್ವರಂ ಅಲ್ಲಿ. ನೇರವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಹಾಗೆ ನಿಮ್ಮ ಡೌಟ್ ಕೂಡ ಕ್ಲಿಯರ್ ಆಗತ್ತೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ. ನಿಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ನಮ್ಮ ಹೆಸರು ಮಲ್ಲಿಕಾರ್ಜುನ್ ಮೇಡಮ್. ಓಕೆ, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿನಿಂದ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮಲ್ಲಿಕಾ ಅವರೇ. ಮೇಡಮ್ ಮಲ್ಲಿಕಾರ್ಜುನ್ ಮೇಡಮ್. ಹೇಳಿ ಮಲ್ಲಿಕಾರ್ಜುನ್ ಅವರೇ. ಮೇಡಮ್ ಅದೇ ನಮ್ ಮಿಸ್ಸಸ್ಗೆ ಸ್ವಲ್ಪ ಪೀರಿಯಡ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಅವ್ರ ವಯಸ್ಸು ಎಷ್ಟು? 26 ಮೇಡಮ್. ಓಕೆ, ಹೇಳಿ. ಅವ್ರಿಗೆ ನಾವು ಬೇರೆ ಹಾಸ್ಪಿಟಲ್ ಹತ್ರ ತೋರಿಸಿದ್ವಿ ಮೇಡಮ್. ಓಕೆ. ತೋರಿಸಿದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದಾರೆ ಮೇಡಮ್. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕರೆಕ್ಟ್ ಆಗಿ
ಅವರು ಪೀರಿಯಡ್ಸ್ ಆಗ್ತಾರೆ ಮೇಡಮ್. ಒಂದ್ ವೇಳೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ರೆ ಪೀರಿಯಡ್ಸ್ ಅನ್ನ ಕಡಿಮೆ ಆಗ್ತಾ ಇದೆ ಮೇಡಮ್, ಆಗ್ತಾ ಇಲ್ಲ ಕರೆಕ್ಟ್ ಆಗಿ. ಓಕೆ, ಎಷ್ಟು ತಿಂಗಳಿಂದ ಈ ಸಮಸ್ಯೆ ಆಗ್ತಿದೆ? ಇದು ಸುಮಾರು 2 ವರ್ಷ ಆಗ್ತಾ ಇದೆ ಮೇಡಮ್. PCOD ಅಂತ ಹೇಳಿದಾರಾ? ಇಲ್ಲ ಮೇಡಮ್, ಅದನ್ನೇ ಹೇಳಿಲ್ಲ ಮೇಡಮ್. ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಕೊಂಡಿದ್ದು ಇಲ್ಲ ರಕ್ತ ಪರೀಕ್ಷೆ ಮಾಡ್ಕೊಂಡಿದ್ದು? ಎಲ್ಲ ಮಾಡಿದೀವಿ ಮೇಡಮ್. ಅದು ಓಕೆ, ಏನ್ ಸಮಸ್ಯೆ ಅಂತ ಹೇಳಿದಾರೆ? ಮಾಡಿದ್ರೆ ಅಲ್ಲಿ ಗರ್ಭಚೀಲದಲ್ಲಿ ನೀರುಗಳು ತರ ತುಂಬಿಕೊಂಡಿದ್ದಾವೆ, ಅದು ಕ್ಲಿಯರ್ ಆದ್ಮೇಲೆ ಸಮಸ್ಯೆ ಬಗೆಹರಿಸ್ತ ಅಂತ ಹೇಳಿದ್ರು ಮೇಡಮ್. ಅದಕ್ಕೇನೆ ಮತ್ತೆ PCOD ಅಂತ ಹೇಳೋದು ಮಲ್ಲಿಕಾರ್ಜುನ್ ಅವರೇ. ಈಗ ಈ ಸಂಚಿಕೆನ ನೀವು ನೋಡೋದಾದ್ರೆ ನಾನು ತಿಳಿಸ್ತಾ ಇದ್ದೆ, PCOD ಅಂತ ಏನ್ ಹೇಳ್ತೀವಿ, ಈಗ ಗರ್ಭಕೋಶದ ತುದಿಯ ಭಾಗದಲ್ಲಿರ್ತಕ್ಕಂಥ 2 ಅಂಡಾಶಯಗಳಲ್ಲಿ ನೀರ್ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ಇದು ಒಂದು ಹಾರ್ಮೋನಲ್ ಡಿಸಾರ್ಡರ್ ಅಂತ ಹೇಳ್ಬೋದು. ಇವ್ರುಗಳಲ್ಲಿ ಏನಾಗ್ತಾ ಇರುತ್ತೆ, ಸಾಧಾರಣವಾಗಿ ಈಗ ನೀವು ಆಗ್ಲೇ ಕೂಡ ಕೇಳಿದ್ರಿ, ನಾನು ಇದ್ರ ಬಗ್ಗೆ ತಿಳಿಸ್ತಾ ಇದ್ದೆ, ಇವ್ರುಗಳಲ್ಲಿ ಏನಾಗುತ್ತೆ, ಆಂಡ್ರೋಜನ್ ಹಾರ್ಮೋನ್ಸ್ ತುಂಬಾ ಹೆಚ್ಚಾಗಿ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅವರ ಒಂದು ಈಸ್ಟ್ರೋಜನ್ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕಾರಣದಿಂದ ಇವರಲ್ಲಿ ಮುಟ್ಟಾಗ್ತಾ ಇರೋದಿಲ್ಲ. ಈಗ 2 ವರ್ಷದಿಂದ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ, ಆಲ್ರೆಡಿ ತುಂಬಾ ಚಿಕಿತ್ಸೆ ಅಂತೂ ಮಾಡ್ಕೊಂಡಿರ್ತೀರಾ. ಈಗ ನೀವು ಹೇಳ್ತಾ ಇದ್ದೀರಾ ಮಾತ್ರೆಗಳನ್ನ ತೆಗೆದುಕೊಂಡಾಗ ಅವರ ಒಂದು ಋತುಚಕ್ರ ಆಗ್ತಕ್ಕಂಥದ್ದು ಇಲ್ಲ ಅಂದ್ರೆ ಆಗ್ತಿಲ್ಲ ಅಂತ ಏನ್ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲು ಈಗ ಅವರಲ್ಲಿ ಏನಾಗಿರುತ್ತೆ, ಒಂದು 5 ದಿನದ ಮಾತ್ರೆ ಕೊಟ್ಟಿರ್ತಾರೆ, ಇಲ್ಲ 21 ದಿನದ ಮಾತ್ರೆಗಳನ್ನ ಕೊಟ್ಟಿರ್ತಾರೆ. ಇವುಗಳನ್ನ ತೆಗೆದುಕೊಂಡಾಗ ಆ ತಿಂಗಳಲ್ಲಿ ಅವರ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಕಂಡು ಬರ್ತಕ್ಕಂಥದ್ದು, ಇಲ್ಲ ಅಂದ್ರೆ ಮತ್ತೆ ಸೀಸ್ ಆಗ್ತಾ ಇರುತ್ತೆ. ಅಂದ್ರೆ ಓವ್ಯುಲೇಷನ್ ಪ್ರಾಪರ್ ಆಗಿ ಆಗ್ತಾ ಇರೋದಿಲ್ಲ, ಅವರುಗಳಲ್ಲಿ ಮೊಟ್ಟೆಗಳ ಉತ್ಪಾದನೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋದಿಲ್ಲ. ಈ ಒಂದು ಕಾರಣದಿಂದ ಏನಾಗುತ್ತೆ, ಅವರ ಒಂದು ಸೈಕಲ್ಸ್ ತುಂಬಾ ಡಿಲೇ ಆಗ್ತಾ ಹೋಗುತ್ತೆ. ಈಗ ತುಂಬಾ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೀವಿ 3 ತಿಂಗಳಿಗೊಮ್ಮೆ ಆಗ್ತಾರೆ, 6 ತಿಂಗಳು 8 ತಿಂಗಳಾದ್ರೂ ಕೂಡ ಅವರ ಒಂದು ಸೈಕಲ್ಸ್ ಆಗೋದಿಲ್ಲ. ಇಲ್ಲ ಸೈಕಲ್ಸ್ ಏನೋ ರೆಗ್ಯುಲರ್ ತಿಂಗಳ ಆಗತ್ತೆ, ಆದ್ರೆ ಅವರ ಒಂದು ಬ್ಲೀಡಿಂಗ್ ಪ್ರಾಪರ್ ಆಗಿ ಆಗೋದಿಲ್ಲ. ತುಂಬಾ ಸ್ಪಾಟಿಂಗ್ ಆಗಿ ಅಷ್ಟೇ ಕಾಣಿಸ್ತಕ್ಕಂಥದ್ದು, 1 ದಿನ 2 ದಿನ ಅಷ್ಟೇ ಕಂಡು ಬರ್ತಕ್ಕಂಥದ್ದು, ಈ ರೀತಿ ಲಕ್ಷಣಗಳನ್ನ ನಾವು ನೋಡ್ತಾ ಹೋಗ್ತೀವಿ. ದೇಹದ ತೂಕ ಜಾಸ್ತಿ ಆಗ್ತಕ್ಕಂಥದ್ದು, ಕೂದಲು ಉದುರುವಿಕೆ ಹೆಚ್ಚಾಗ್ತಕ್ಕಂಥದ್ದು, ಇವುಗಳಲ್ಲಿ ಕೂಡ ಚರ್ಮದ ಭಾಗದಲ್ಲಿ ಡಾರ್ಕ್ ಪ್ಯಾಚಸ್ ನಾವು ನೋಡ್ತಾ ಹೋಗ್ತೀವಿ. ಆ ಪ್ಯಾಚಸ್ ತುಂಬಾ ಹಾರ್ಡ್ನೆಸ್ ಆಗ್ತಕ್ಕಂಥದ್ದು, ತುಂಬಾ ಒಣಗ್ದಂಗೆ ಲೈಕ್ ಡ್ರೈ ಪ್ಯಾಚಸ್ ಆಗಿ ಕಂಡು ಬರುತ್ತೆ. ಸೊ ಈ ಒಂದು ಲಕ್ಷಣಗಳು ಇರತಕ್ಕಂಥ ಪೇಷಂಟ್ಸ್ಗೆ ಡಯಾಗ್ನೋಸಿಸ್ ಮಾಡ್ಕೊಂಡಾಗ, ಅಂದ್ರೆ ಯಾವುದೇ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋ ಸ್ಕ್ಯಾನಿಂಗ್ ನ ಮಾಡ್ಕೊಂಡಾಗ PCOD ಅಂತ ಕೂಡ ಡಯಾಗ್ನೋಸ್ ಮಾಡ್ತೇವೆ. ಸೊ ಈಗೇನಾಗತ್ತೆ, PCOD ಇವರಲ್ಲಿ ಯಾಕೆ ಬಂದಿದೆ ಅಂತ ತಿಳಿದುಕೊಂಡು, ಈಗ PCOD ಕೂಡ ಸಾಕಷ್ಟು ಕಾರಣಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಇಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕೂಡ ಹೇಳ್ತೀವಿ. ಯಾವ ಒಂದು ಕಾರಣದ ಸಲುವಾಗಿ ಇವರಲ್ಲಿ ಬಂದಿದೆ ಅಂತ ತಿಳಿದುಕೊಂಡು ಆ ಒಂದು ಕಾರಣಗಳಿಗೆ ಚಿಕಿತ್ಸೆನ ಮಾಡಿದಾಗ ಅವರ ಒಂದು ಸೈಕಲ್ಸ್ ರೆಗ್ಯುಲರ್ ಆಗ್ತಾ ಹೋಗುತ್ತೆ. ನೀವು ಮುಟ್ಟಾಗೋದ್ರ ಸಲುವಾಗಿ ಮಾತ್ರನೇ ಚಿಕಿತ್ಸೆ ಮಾಡ್ತಾ ಇದ್ದೀರಾ ಅಂದ್ರೆ, ಈಗ ಆಲ್ರೆಡಿ ನೀವು ಹೇಳ್ದಂಗೆ ಆ ತಿಂಗಳಲ್ಲಿ ಮಾತ್ರನೇ ಮುಟ್ಟಾಗ್ತಕ್ಕಂಥದ್ದು, ಆದ್ರೆ ಮುಟ್ಟ ಆಗದೆ ಇರೋದಕ್ಕೆ ಕಾರಣ ಏನಿದೆ ಅಂತ ತಿಳಿದುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತವಾದ ಚಿಕಿತ್ಸೆನ ಪಡೆದುಕೊಂಡಾಗ ಡೆಫಿನೆಟ್ ಆಗಿ ನಿಮ್ಮ ಒಂದು ಸಮಸ್ಯೆ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೈಕಲ್ಸ್ ರೆಗ್ಯುಲರ್ ಆಗ್ತಿದ್ರೆ ಮಾತ್ರನೇ ನಿಮ್ಮ ಒಂದು ಪ್ರೆಗ್ನೆನ್ಸಿಗೆ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಇಲ್ಲ ಅಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬೆಸಿಟಿ ಅಂತ ಹೇಳ್ಬೋದು. ಸಾಧಾರಣವಾಗಿ ನಾವು PCOD ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೀವಿ ಇನ್ಫರ್ಟಿಲಿಟಿ ಲೀಡ್ ಆಗ್ತಕ್ಕಂಥದ್ದು, ಅಂದ್ರೆ ಬಂಜೆತನಕ್ಕೆ ಉಂಟಾಗ್ತಕ್ಕಂಥ ಸಮಸ್ಯೆನ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ. ಇಲ್ಲ ತುಂಬಾ ಚಿಕ್ಕ ವಯಸ್ಸಲ್ಲೇ PCOD ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾದ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂತ ಹೇಳಿದಾಗ ಮುಂಬರುವ ದಿನಗಳಲ್ಲಿ ಡಯಾಬಿಟೀಸ್ಗೆ ತುಂಬಾನೇ ಮೊರೆ ಹೋಗ್ತಕ್ಕಂಥ ಪೇಷಂಟ್ಸ್ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಅಂತ ಕೂಡ ಹೇಳ್ಬೋದು. ಇವರುಗಳಲ್ಲಿ ಮೇಲ್ ಪ್ಯಾಟರ್ನ್ ಆಫ್ ಏರ್ ಗ್ರೋತ್ ಅಂತ ಹೇಳ್ತೀವಿ, ಹಿರ್ಸುಟಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಒಂದು ಚಿನ್ ಭಾಗದಲ್ಲಿ, ಚೀಕ್ಸ್ ಭಾಗದಲ್ಲಾಗಿರ್ಬೋದು, ಇಲ್ಲ ಎದೆಯ ಭಾಗದಲ್ಲಾಗಿರ್ಬೋದು, ಗಂಡಸರಲ್ಲಿ ಯಾವ ರೀತಿ ಪ್ಯಾಟರ್ನ್ ಆಫ್ ಏರ್ ಗ್ರೋನ ನಾವು ನೋಡ್ತೀವಿ, ಆ ರೀತಿ ಏರ್ ಪ್ಯಾಟರ್ನ್ ನ ನಾವು ಹೆಂಗಸರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಎಲ್ಲವೂ ಕೂಡ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ಪೇಷಂಟ್ಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಇಲ್ಲ PCOD ಸಮಸ್ಯೆಗಳಾಗಿರ್ಬೋದು, ಒಮ್ಮೆ ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ನ ಭೇಟಿ ಮಾಡಿ ಸೂಕ್ತವಾದ ಚಿಕಿತ್ಸೆಯ ಜೊತೆಗೆ ಸಲಹೆಗಳನ್ನ ಕೂಡ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಒಂದು ಜೀವನ ತುಂಬಾನೇ ಅನುಗುಣವಾಗಿ ಆರೋಗ್ಯವಾಗಿ ಇರ್ತೀರಾ ಅಂತಾನೆ ಹೇಳಬಹುದು. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಹೇಳೋ ಪ್ರಕಾರವಾಗಿ ನೇರವಾಗಿ ಒಂದ್ಸಲಿ ನೀವು ಬಂದು ಡಾಕ್ಟರ್ನ ಭೇಟಿ ಆಗಬೇಕಾಗತ್ತೆ, ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ, ಕೆಲವೊಂದು ಪರೀಕ್ಷೆಗಳನ್ನ ಮಾಡಿಸಬೇಕಾಗತ್ತೆ, ಅದರ ರಿಸಲ್ಟ್ ನ ಅನುವಾಗಿ ಅದಕ್ಕೆ ತಕ್ಕಂತಹ ಒಂದು ಚಿಕಿತ್ಸೆಯನ್ನು ನೀಡಲಾಗತ್ತೆ. ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಇಲ್ಲದೆ ನಿಮ್ಮಲ್ಲಿರುವಂತಹ PCOD ಸಮಸ್ಯೆಗೆ ಪರಿಹಾರ ಮಾರ್ಗಗಳು ಮತ್ತು ಚಿಕಿತ್ಸೆಗಳು ನಮ್ಮಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಹೆಚ್ಚಿನ
ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಇನ್ನು ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಆಲ್ ಓವರ್ ಕರ್ನಾಟಕದಲ್ಲಿ ಇದೆ. ಹುಬ್ಳಿ, ಧಾರವಾಡ, ಮೈಸೂರು, ಹಾಸನ್, ಬಳ್ಳಾರಿ, ಉಡುಪಿ, ಶಿವಮೊಗ್ಗ ಹೀಗೆ ಹಲವಾರು ಕಡೆ ಇದೆ. ನಿಮಗೆ ಯಾವ ಬ್ರಾಂಚ್ ಹತ್ತಿರವಾಗುತ್ತೆ ಅದೇ ಬ್ರಾಂಚ್ಗೆ ನೀವು ನೇರವಾಗಿ ಭೇಟಿ ಕೊಡಬಹುದು. ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಚಿಕಿತ್ಸೆಯನ್ನ ನೀವು ಪಡ್ಕೊಳ್ಬಹುದು. ಎಸ್ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಮತ್ತು ಪಿಸಿಒಡಿ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ನಿಮಗೆ ನೀಡಿದ್ದಾರೆ. ಕಾರ್ಯಕ್ರಮದಿಂದ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಪ್ರೀತಿಯ ನಮಸ್ಕಾರಗಳು. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರಬಹುದು, ಬಂಜೆತನ ಆಗಿರ್ಬೋದು, ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಯಾಕೆ, ನಮ್ಮ ನಿಮ್ಮೆಲ್ಲರ ಹೋಮಿಯೋಪತಿ